ನಮಸ್ಕಾರ. ಇದು ಸಿಟಿವಿ ನ್ಯೂಸ್. ನಮ್ಮ ಒಂದು ಹೊಸ ಪ್ರಯತ್ನದ ಫಲವಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಟಿವಿ ನ್ಯೂಸ್ ಒಂದು ಹೊಸ ಪ್ರಯತ್ನವನ್ನ ಮಾಡುತ್ತಿದೆ. ಏನಪ್ಪಾ ಆ ಪ್ರಯತ್ನ ಅಂತಂದ್ರೆ, ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಎಲ್ಲಾ ಮಹಿಳೆಯರನ್ನ ಗುರುತಿಸುವುದು ನಮ್ಮ ಒಂದು ಸಮಾಜದಲ್ಲಿ ಅಳವಡಿಸಿಕೊಂಡು ಬರುತ್ತಿದ್ದಾರೆ. ಅಂದ್ರೆ ಮಾರ್ಚ್ 8ನೇ ತಾರೀಕು ಮಾತ್ರ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಮಹಿಳೆಯರನ್ನ ಗುರುತಿಸ್ತಾ ಇದ್ದಾರೆ. ಒಂದಷ್ಟು ಮಹಿಳೆಯರು ಗುರುತಿಸದೆ ಹಾಗೆ ಎಲೆಮರೆಕಾಯಿ ತರ ಇದ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಒಂದು ಈ ಸಣ್ಣ ಪ್ರಯತ್ನದಲ್ಲಿ ಏನಪ್ಪಾ ವಿಶೇಷತೆ ಅಂದ್ರೆ, ನಮ್ಮ ಒಂದು ಚಿಕ್ಕಬಳ್ಳಾಪುರ ಹಾಗೂ ಸುತ್ತಮುತ್ತಲು ಇರುವಂತಹ ಒಂದು ಸ್ಥಳಗಳಲ್ಲಿ ಎಷ್ಟೋ ಜನ ಮಹಿಳಾ ಸಾಧಕಿಯರು ಇದ್ದಾರೆ. ಆದ್ರೆ ಅವರ ಪರಿಚಯವೇ ನಮಗಿಲ್ಲ. ಆದ್ರೆ ಅಂತಹ ಒಂದು ಮಹಿಳೆಯರ ಪರಿಚಯವನ್ನ ಸಿಟಿವಿ ನ್ಯೂಸ್ ಪರಿಚಯ ಮಾಡ್ತಾ ಇದೆ. ಏನಪ್ಪಾ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಅಂತ ಅಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನ ಅವರ ಒಂದು ಯಾವ ರೀತಿ ಅವರು ಸಾಧನೆಯನ್ನ ಮಾಡಿದ್ರು, ಅವರ ಒಂದು ಜೀವನ ಶೈಲಿ ಏನಿತ್ತು, ಅವರ ಜೀವನದಲ್ಲಿ ಏನೆಲ್ಲ ಒಂದು ಅಡೆತಡೆಗಳನ್ನ ಎದುರಿಸಿದ್ರು, ಹೇಗೆ ಅವರು ಯಶಸ್ವಿ ಆದ್ರು ಅನ್ನೋದೆಲ್ಲವನ್ನ ಸಹ ಅವರ ಒಂದು ಜೀವನದ ಪರಿಚಯವನ್ನ ಮಾಡ್ಕೊಡ್ತೀವಿ. ಹಾಗೆ ಈಗ ಒಂದು ಆಧುನಿಕ ಯುಗದಲ್ಲಿ ಮಹಿಳೆಯರು ಎದುರಿಸುತ್ತಿರುವಂತಹ ಸಮಸ್ಯೆಗಳೇನು, ಅವರ ಸಾಧನೆಗಳೇನು, ಅವರು ಯಾವ ರೀತಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಮತ್ತೆ ಯಾವ ರೀತಿ ಸಾಧನೆಯನ್ನ ಮಾಡಬೇಕು, ಎಲ್ಲರ ಒಂದು ವಿಷಯಗಳ ಪರಿಚಯವನ್ನ ನಾವ್ ಈ ಒಂದು ಸಾಧಕಿಯರ ಒಂದು ಪ್ರೋಗ್ರಾಮ್ ಅಲ್ಲಿ ಪರಿಚಯ ಮಾಡಿಸ್ತೀವಿ. ಸೊ ಅದರ ಫಲವಾಗಿ ಇವತ್ತು ಒಬ್ಬ ಮಹಿಳಾ ಸಾಧಕಿಯನ್ನ ನಿಮ್ಮ ಮುಂದೆ ತರ್ತಾ ಇದೆ ಸಿಟಿವಿ. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರುವಂತಹ ನಮ್ಮ ಚಿಕ್ಕಬಳ್ಳಾಪುರದವರೇ ಆಗಿರುವಂತಹ ಒಬ್ಬ ಮಹಿಳಾ ಸಾಧಕಿಯನ್ನ ನಾನ್ ಪರಿಚಯ ಮಾಡ್ತಾ ಇದ್ದೀನಿ. ಅವರು ಮತ್ಯಾರು ಅಲ್ಲ, TR ಲತಾಮಣಿ ಅವರು. ಸೊ ಲತಾಮಣಿ ಅವರಿಗೆ ಈ ಒಂದು ಸಿಟಿವಿ ನ್ಯೂಸ್ ಪರವಾಗಿ, ನನ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೀನಿ. ನಮಸ್ತೆ ಮೇಡಮ್. ಮೊದಲನೇದಾಗಿ ನಮ್ಮ ಒಂದು ಚಾನಲ್ಗೆ, ನಮ್ಮ ಒಂದು ಕರೆಗೆ ಹೂಗುಟ್ಟು ಬಂದಿದ್ದಕ್ಕಾಗಿ ನಮ್ಮ ಒಂದು ಕಡೆಯಿಂದ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಓಕೆ, ನಾವ್ ಲತಾ ಮೇಡಮ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಆದ್ರೆ ಕೊಡ್ಲೇಬೇಕು, ಅವರ ಪರಿಚಯ ಆದ್ರೆ ಮಾಡ್ಲೇಬೇಕು. ಯಾಕಂದ್ರೆ ಇವತ್ತು ವಿಶೇಷವಾದಂತಹ ಶೃಂಗೇರಿ ಶ್ರೀಗಳ ಮಠದಿಂದ ಚಿನ್ನದ ಪಾದುಕೆಗಳನ್ನ ಪಡೆದಿರುವಂತಹ ಒಬ್ಬ ಮಹಿಳಾ ಸಾಧಕಿ. ಅಂದ್ರೆ ಚಿನ್ನದ ಪಾದುಕೆಗಳು ಅದು ಗುರುಗಳ ಕೈಯಿಂದ ಪಡೆದಿದ್ದಾರೆ ಅಂತಂದ್ರೆ ಅದು ಸುಲಭವಾದ ಸಾಧನೆಯಲ್ಲ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮನೆಯಲ್ಲಿ ಗುರುಗಳ ಚಿನ್ನದ ಪಾದುಕೆಗಳಿದೆ ಅಂದ್ರೆ ಅದರ ಹಿಂದೆ ಎಷ್ಟು ಸಾಧನೆ ಇದೆ ಅನ್ನೋದು ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಲತಾಮಣಿ ಮೇಡಮ್ ಅವ್ರ ಬಗ್ಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಆದ್ರೆ ಕೊಟ್ಬಿಡ್ತೀನಿ ನೋಡಿ. TR ಲತಾಮಣಿ, ವೈಫ್ ಆಫ್ ಬಳ್ಳಕಿ ಸುಬ್ಬರಾಮ್. ಸೊ ಇವರು BA ಮಾಡಿದ್ದಾರೆ. ಮ್ಯೂಸಿಕ್ ಅಲ್ಲಿ ಓನ್ ಎಫರ್ಟ್ ಇಂದ ಮ್ಯೂಸಿಕ್ ಕಲ್ತಿರುವಂತವ್ರು. ಯಾವ ಮ್ಯೂಸಿಕ್ ಅನ್ನ ಯಾವ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ನೋಡಿ, ಇವರು ಭಾವಗೀತೆ, ಜನಪದ ಗೀತೆ, ಚಿತ್ರಗೀತೆ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ತತ್ವ ಪದಗಳು, ಭಜನೆ, ಶಂಕರ ತತ್ವಗಳು, ಭಗವದ್ಗೀತೆಯನ್ನ ಓನ್ ಎಫರ್ಟ್ ಅಲ್ಲಿ ಕಲಿತು ಇಷ್ಟು ಸಾಧನೆಯನ್ನ ಮಾಡಿ ಮತ್ತೆ ಫ್ರೀಯಾಗಿ ಸಹ ಅವರು ಒಂದು ಮ್ಯೂಸಿಕ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ಬೇಕು ಅಂತಂದ್ರೆ ಕಲ್ಯಾಣ ವೃಷ್ಟಿಸ್ತವ ಇಡೀ ಜಿಲ್ಲೆಗೆ ಮಾಡಿದ ಕೀರ್ತಿ ಲತಾಮಣಿ ಮೇಡಮ್ ಅವ್ರಿಗೆ ಸಲ್ಲುತ್ತೆ. ಮೇಡಮ್, ನಿಮ್ಮ ಸಾಧನೆ ಹೇಳೋದಿಕ್ಕೆ ಇವತ್ತು ನಮ್ಗೊಂದು ಅವಕಾಶ ಬಂದಿರೋದಕ್ಕೆ ನಮ್ಗೆಲ್ಲರಿಗೂ ಸಹ ತುಂಬಾ ಖುಷಿ ಇದೆ. ಸೊ ನಿಮ್ಮ ಸಾಧನೆಗಳ ಬಗ್ಗೆ, ನೀವೊಂದು ಜೀವನದಲ್ಲಿ ನೀವು ಎದುರಿಸಿದಂತಹ ಸಮಸ್ಯೆಗಳ ಬಗ್ಗೆ ಇವತ್ತು ನಿಮ್ಮ ಒಂದು ಪದಗಳಲ್ಲಿ ನಿಮ್ಮ ಒಂದು ಅನುಭವಗಳನ್ನ ತಿಳಿಸ್ಕೊಡ್ಬೇಕಾಗಿ ವಿನಂತಿ. ಕಾಮಾಕ್ಷಿ ಹೇಳ್ತಿರೋದ್ ನಂಗೆ ಸಂತೋಷ ಆಗ್ತಿದೆ. ಆದ್ರೆ ಇದ್ ನನ್ ಸಾಧನೆ ಅಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ನೀವ್ ಅದ್ ಅನ್ಕೊಳ್ಳೋದು ನಿಮ್ಮ ಒಂದು ಮನಸ್ಥಿತಿಕೆ ಹಾಗಲ್ಲ. ಸಾಧನೆ, ನಾವು ಜೀವನ ಇವಾಗ ಭೂಮಿಗೆ ಬಂದ್ಬಿಟ್ಟಿದೀವಿ, ಏನೋ ಒಂದು ಮಾಡಿ ಹೋಗ್ಬೇಕು ಅಲ್ವಾ? ಬರೀ ಹೋಗೋದು, ತಿನ್ನೋದು, ಮಲಗೋದು ಅಲ್ಲ. ಹೌದು, ಒಂದು ಬಂದಿದೀವಿ, ಏನೋ ಒಂದು ಮಾಡ್ಕೊಬೇಕು, ನಾವೇನೆ ಏನೋ ಒಂದು ಪ್ರಯತ್ನ ಪಡ್ಬೇಕು ಅಂತ ನನ್ಗೆ ಅನ್ನಿಸ್ತು. ಹೌದು, ನನ್ಗೆ ಚಿಕ್ಕ ವಯಸ್ಸಲ್ಲಿ ಏನೂ ಇಲ್ಲ ಅಂದ್ರೆ ಯಾವ್ದೇ ಒಂಥರದ್ದು ನನ್ಗೆ ಮೇಲ್ ಬರೋಂಥದ್ದು ಇರ್ಲಿಲ್ಲ. ನಾನೊಂದ್ ಚಿಕ್ಕ ಹಳ್ಳಿಲಿ ಬೆಳ್ತಿರೋದು. ಆ ಚಿಕ್ಕ ಹಳ್ಳಿಲೂ ಇದಾರೆ ವಿದ್ಯಾವಂತರು. ಆದ್ರೆ ನನ್ಗೆ ನಮ್ ತಂದೆ, ನಮ್ ದೊಡ್ಡಮ್ಮಗಳು, ನಮ್ ದೊಡ್ಡಪ್ಪಗಳು ಇವರೇ ಟೀಚರ್ಸ್ 7th ವರ್ಗುನು.
ಹಾಗಾಗಿ ನಾನೇನ್ ಮಾಡ್ದೆ, ನಮ್ ದೊಡ್ಡಮ್ಮಗಳು ಇಬ್ರು ನನಗೆ ಸಂಗೀತಕ್ಕೊಂದು ಪ್ರೇರಣೆ ಆಗಿದ್ದಾರೆ. ಓಕೆ. ಅವ್ರಿಬ್ರು ಹಾಡ್ತಾ ಇದ್ದಿದ್ದು, ಆ ಇಬ್ರು ದ್ವಂದ್ವ ಗಾಯನ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಓಕೆ. ಆಮೇಲೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ಗೆ ಯಾವ್ದೇ ಒಂದ್ ಸ್ಪರ್ಧೆ ಇರ್ಲಿ, ಇಲ್ಲ ಸ್ಕೂಲಲ್ಲಿ ಏನಾದ್ರು ಒಂದ್ ಚಟುವಟಿಕೆ ಇರ್ಲಿ, ಎಲ್ಲದಕ್ಕೂ ನಂಗೆ ನಮ್ ದೊಡ್ಡಮ್ಮಗಳು ಹೇಳ್ಕೊಡೋದು ಆ ಸಾಂಗ್ಸ್ ಎಲ್ಲ. ಆಮೇಲೆ ನಂದೇ ಓನಲ್ಲಿ ಆ ಚಿಕ್ಕ ವಯಸ್ಸಲ್ಲೇ ನಾನೇನೋ ಒಂದ್ ಕಲ್ತು ಹಾಡ್ತಾ ಇದ್ದೆ. ಹಾಡಿ ಎಲ್ಲಾ ಕಡೆನೂ ನಾನು ಪ್ರೈಸ್ ಎಲ್ಲ ಚಿಕ್ಕ ವಯಸ್ಸಿಂದಾನೇ ಎಲ್ಲಾ ಸ್ಕೂಲ್ ಲೈಫ್ ಇಂದಾನೇ ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ? ಹೌದೌದು. ಆವಾಗ ನನಗೆ ರೇಡಿಯೋ ಮಾತ್ರ ಇತ್ತು. ಅವಾಗ ಬರೀ ಜನಪದ ಗೀತೆ ಬರ್ತಿತ್ತು, ಏನೋ ಒಂದು ಅದ್ರಲ್ಲಿ ಸಾಂಗ್ಸ್ ಎಲ್ಲ ಬರುವಾಗ ಅದನ್ನೆಲ್ಲ ನಾನ್ ತುಂಬಾ ಕೇಳ್ತಾ ಇದ್ದೆ. ಆವತ್ತಿನ ಪ್ರಾಕ್ಟೀಸ್ ಇವತ್ತು ನೀವು ಸಾಧನೆ ಮಾಡಕ್ಕೆ ಎಷ್ಟಂದ್ರೆ 3-4ನೇ ಕ್ಲಾಸ್ ಇಂದಾನೆ ಕೇಳ್ತಾ ಇದ್ದೆ. ಒಂದೊಂದು ಯಾವ ಸಾಂಗ್ ಬರುತ್ತೆ ಅಂತ ಆ ಟೈಮ್ ನಾನು ಗುರ್ತಿಸ್ಕೊಳ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲೇ. ಗುರ್ತಿಸಿ ನಾನು ಏನ್ ಮಾಡ್ತಿದ್ದೆ, ಆ ಹಾಡ್ ಕೇಳ್ತಿದ್ದೆ. ಈ ಹಾಡ್ ಬರತ್ ನೆಕ್ಸ್ಟ್ ಅಂತಾನು ನನ್ ತಲೆಗೆ ಬರ್ತಾ ಇತ್ತು. ಹಾಗಾಗಿ ನಾನು ಒಂದೊಂದೇ ಕಲ್ತು, ನಾನೇ ಡ್ಯಾನ್ಸ್ ಎಲ್ಲ ಕಲ್ತು, ಡ್ಯಾನ್ಸ್ ಅಲ್ಲಿ ಆಮೇಲೆ ಸಾಂಗ್ಸ್ಗಳು ಯಾವ್ದೇ ಭಾವಗೀತೆ ಆಗ್ಬೋದು, ಜನಪದ ಗೀತೆ ಆಗ್ಬೋದು, ದೇವ್ರ ನಾಮ ಆಗ್ಬೋದು, ಇಂಥವೆಲ್ಲ. ನಮ್ಮಮ್ಮ ಏನ್ ಮಾಡ್ತೀವಿ, ನಮ್ ತಾಯಿ ಹೆಸರು ಜಯಲಕ್ಷ್ಮಮ್ಮ, ತಂದೆ ಹೆಸರು ರಾಮಕೃಷ್ಣಪ್ಪ ಅಂತ. ತುಂಬಾ ಕಷ್ಟದಲ್ಲಿ ಪಾಪ ಇದ್ರು. ಅವರು ನನಗ್ ತುಂಬಾ ಪ್ರೇರಣೆ ಆಗಿದ್ದಾರೆ, ನಮ್ ತಾಯಿ ತಂದೆ. ನಮ್ ತಾಯಿ ಇಲ್ಲ ದೇವಿ ಮಹಾತ್ಮೆ ಅಂತೆ ಹಾಡುಗಳು, ಸ್ತೋತ್ರಗಳು ಎಲ್ಲ ಹೇಳ್ತಿದ್ರು. ಅವ್ರ ಹತ್ರ ನಾನು ಸುಮ್ನೆ ಮಲಿಕೊಂಡೇನೆ ನಾನೆಲ್ಲ ಕಲಿತಾ ಇದ್ದೆ. ಆ ಚಿಕ್ಕ 2-3ನೇ ಕ್ಲಾಸ್ ಅಲ್ಲೇ ನಾನು 21 ಶ್ಲೋಕ 51 ಶ್ಲೋಕ ಎಲ್ಲ ಕಲ್ತಿದ್ದೆ. ಗ್ರೇಟ್. ಹೌದು, ಅಂದ್ರೆ ಅವ್ರಿಗೆ ಹೇಳ್ತಿರೋದ್ ಕೇಳಿನೇ ಬಂದ್ಬಿಟ್ಟಿತ್ತು. ಎಲ್ಲಾರು ನನ್ನನ್ನ ಕುತ್ಕೊಂಡ್ ಚಿಕ್ಕ ಮಗುವೊಳಗೆನೆ ಹಾಡ್ಸೋರು ಮಾಡೋರು. ಅವಾಗ ಅನ್ನಿಸ್ತಾ ಇತ್ತು, ಅಯ್ಯೋ ನನ್ಗೂ ಒಬ್ರು ಸಂಗೀತ ಕಲ್ಸಿದಿದ್ರೆ ನಾನು ಆಡುವುದಾಗಿತ್ತು ಅಂತ ಅವಾಗಿಂದ ನನ್ ತಲೆಯಲ್ಲೇ ಇರ್ತಿತ್ತು. ಆಮೇಲೆ ನನ್ಗೆ ಸ್ವಲ್ಪ ಏನಾಯ್ತು, 7th ಆಯ್ತು. 8th ಹೋಗ್ಬೇಕು ಅಂದ್ರೆ ಸುಮಾರು ಒಂದ್ 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹೋಗ್ತಾ ಇದ್ದೆ. ಅಲ್ಲಿ ನನ್ನನ್ನ ನಮ್ಮ ಟೀಚರ್ಸ್ಗಳು ಗುರ್ತಿಸಿದ್ರು. ಹೌದು, ಏನಾದ್ರು ಮಾಡಿ ಇವಳನ್ನ ಮೇಲ್ ತರ್ಬೇಕು ಅಂತ ಹೇಳಿ ನನಗೆ ನಾಟಕಗಳು ಮಾಡ್ಸೋದು. ನಾನ್ ಲವಕುಶ ಪಾತ್ರ ಮಾಡ್ದೆ. ಹೌದೌದು ಮಾಡ್ದೆ. ಲವಕುಶದಲ್ಲಿ ಕುಶ ಪಾತ್ರ ಮಾಡ್ದೆ. ಮತ್ತೆ ಸಾಮಾಜಿಕ ನಾಟಕ 1-2-3 ಮಾಡ್ದೆ. ಅದ್ರಲ್ಲೆಲ್ಲ ತುಂಬಾ ಫೇಮಸ್ ಆದ ಅಲ್ಲಿ ತರೂರ್ ಅಂತ ಅಲ್ಲಿ ಸ್ಕೂಲಲ್ಲಿ. ಅವಾಗ ನನ್ನನ್ನಾಗೂನು ಒಬ್ರು ಸಿದ್ಲಿಂಗಯ್ಯ ಇದ್ರು, ನಿಮಗ್ ಗೊತ್ತಾ ಅನ್ಸುತ್ತೆ. ಅದೆಲ್ಲ ಅಯ್ಯೋ ಇವಳ ಫಿಲಮ್ಗೆ ಹಾಕೊಂಡ್ಬಿಡ್ಬೋದು ಅಂತೆಲ್ಲ ವಿಚಾರಿಸಿದ್ರು. ನಾನೇನ್ ಮಾಡ್ದೆ, ನಮ್ ತಾಯಿ ತಂದೆ ಆ ತರದ್ ಇಷ್ಟ ಪಡ್ಲಿಲ್ಲ ಅವಾಗೆಲ್ಲಾನು. ಸರಿ ಆಯ್ತು, ಆ ದಿನಗಳು SLCದು ಆಯ್ತು, ಎಲ್ಲ ಆಯ್ತು. ಬೇಗ ನನಗೆ ಅವನ್ ಮದ್ವೆ ಮಾಡ್ಬಿಟ್ಟು. ಹೌದೌದು, ಅಂದ್ರೆ ಹಳ್ಳಿ ತುಂಬಾ ದಿನ ನಮ್ಮನ್ನ ಇಟ್ಕೊಳ್ತಾ ಇರ್ಲಿಲ್ಲ ಹೆಣ್ಮಕ್ಳನ್ನ. ಹಾಗಾಗಿ ಮದ್ವೆ ಮಾಡಿದ್ರು. ನಾನೊಂದು ಟ್ರೈನಿಂಗು ಮಾಡ್ದೆ. ಬಂದ ಮೇಲೆ ನನಗೆ ಮಗು ಆದ್ಮೇಲೆ ನನ್ನ ಚಿಕ್ಕ ಮಗನ್ನ ಸಂಗೀತಕ್ಕೆ ಹಾಕ್ತಾ ಇದ್ದೆ, ಹಾಕ್ಬೇಕು ಅಂತ. ಅವಾಗ ತುಂಬಾ ಕಷ್ಟ ನನ್ಗೆ. 100 ರೂಪಾಯಿ ಫೀಸು. ಮಗು ತುಂಬಾ ಕಷ್ಟದಲ್ಲಿ ಬಂದಿದ್ದೀರಾ ಅಂತ ಗೊತ್ತು ಮೇಡಮ್. ಹೌದು, ನಿಮ್ಮ ಎಫರ್ಟ್ ಇವತ್ತು ಫಲ ಕೊಟ್ಟಿದೆ. ಏನೆಲ್ಲ ಫೇಸ್ ಮಾಡಿದ್ರಿ ಮೇಡಮ್ ನೀವ್ ಅವಾಗ ಆಫ್ಟರ್ ಮದ್ವೆ ಆದ್ಮೇಲೆ? ನನ್ ಬಂದ್ರೆ ತುಂಬಾ ಹಳೆ ಮನೆ, ಏನು ಕಷ್ಟ, ಮಣ್ಣೆಲ್ಲ ಬೀಳ್ತಾ ಇತ್ತು. ನನಗೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಮನೆಗ್ ಬಂದ್ಮೇಲೆ. ಮದ್ವೆ ಆಗ್ಬಿಟ್ಟಿದೀನಿ. ನನಗೆ ಅವಾಗ ತಿಳುವಳಿಕೆ ಇಲ್ಲ, ಮದ್ವೆಗಳು ಆಯ್ತು. ಬಂದ್ಮೇಲೆ ನನ್ಗೆ ಅನ್ನಿಸ್ತು ಬಂದಿದ್ದೀನಿ, ಏನೋ ಒಂದು ಸಾಧನೆ ಆಗೋಗಿದೆ, ಮಾಡ್ಲೇಬೇಕು ಸಾಧನೆ. ಅದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ಮುಂದೆ ಹೆಚ್ಚು ಇಡಕ್ ಆಗಲ್ಲ. ಆಮೇಲೆ ನನ್ಗೆ ಅನ್ನಿಸ್ತು ಏನಾದ್ರೂ ಮಾಡ್ಲೇಬೇಕು ಮಕ್ಳಿಗೋಸ್ಕರ. ಇವಾಗ ನನ್ಗ್ ವಿಧಿನೇ ಇಲ್ಲ, ಇನ್ನೇನು ಮಾಡ್ಬೇಕು ಅಂತ ನನ್ ಯೋಚನೆ ಆಯ್ತು. ಸರಿ, ಒಂದು ದಿನ ಯೋಚನೆ ಮಾಡಿದೆ ನಾನು, ಹೀಗೆ ಇದ್ರೆ ಆಗಲ್ಲ ಅಂತ ಹೇಳಿ ನಮ್ಮ ಮನೆಯವರು ಊರ್ಗ್ ಹೋಗಿದ್ರು, ಎಲ್ಲ ಹೊರನಾಡ್ಗೋ ಎಲ್ಲ ಹೋಗಿದ್ರು. ಅದೇ ಟೈಮ್ಗೆ ಒಬ್ರು ಮಂಜುನಾಥ್ ಅಂತ ತುಮಕೂರು ಯಡಿಯೂರ ಯಾವ್ದೋ ಅವ್ರೂರು, ಒಂದಿನ ನಮ್ಮ ಬ್ರಾಹ್ಮಣ್ಯ ಅವರು ಬಂದಿದ್ರು. ಬಂದು ಈ ತರ ನಿಮ್ ಹೆಸರು ಹೇಳಿದ್ರು, ನಾವು ಇಲ್ಲಿ ಟ್ರಾನ್ಸ್ಫರ್ ಆಗಿದೆ, ನನ್ಗೆ ಏನಾದ್ರು ಮಾಡಿ ಸ್ವಲ್ಪ ಊಟದ ವ್ಯವಸ್ಥೆ ಒಂದ್ 3-4 ಡೇಸ್ ಆಗ್ಬೇಕಾಗಿದೆ, ನಾನು ಮನೆ ರೂಮ್ಗೆ ಮಾಡೋರ್ಗು ಅಂತ. ಹಾಗ್ ನನ್ಗೆ ಒಳಿತು.
ಓ ಇದನ್ನೇ ಯಾಕೆ ನಾನು ರೂಢಿಸ್ಕೊಂಬಾರ್ದು, ಹೌದು. ಇಂಥವ್ರಿಗೆಲ್ಲ ಒಂದು ಅಡಿಗೆ ಮಾಡಿ ಅದ್ರಲ್ಲೇ ದುಡ್ಡು ಮಾಡ್ಬೋದು ಅಂತ ನನ್ ಮನ್ಸಿಗೆ ಬಂತು. ಅಲ್ಲಿ ಬಂತು ನಿಮ್ಗೆ ಒಂದು ಹೌದು. ಆ ಕಷ್ಟಕ್ಕೆ ಏನೋ ಮಾಡ್ಬೇಕನ್ನೋ ಆಲೋಚನೆ ಅಲ್ಲಿ ಬಂತು ಹೌದು. ನೋಡಿ, ಮೂಲ ಅಲ್ಲಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಅಲ್ಲ. ಹೌದು. ಕಷ್ಟ ನಿಮ್ಗೆ ಆಲೋಚನೆ ಒಂದು ಐಡಿಯಾ ಬರೋ ಹಾಗೆ ಹೌದು. ಅಲ್ಲಿಂದ ಶುರುವಾಯ್ತು ನಿಮ್ಮ ಒಂದು ಅವಾಗ ನಂಗೆ ಅನಿಸ್ತು, ಮಂಜುನಾಥ್ ಅಂತ ಬಂದ್ರೆ ಏನೋ ದೇವರೇ ಬಂದಿರ್ಬೋದು ಆ ಟೈಮಲ್ಲಿ ನನಗೇನೋ ಒಂದು ದಾರಿ ತೋರ್ಸಕ್ಕೆ ಅಂತ ಅನ್ನಿಸ್ತು. ಸರಿ ಆಯ್ತು ಅಂತ ಹೇಳಿ ಅವ್ರನ್ನ ನಾನು ಅಡ್ಗೆ ಮಾಡ್ಕೊಡ್ತೀನಿ ನಿಮ್ಗೆ, ನಮ್ ಮನೆಗ್ 3-4 ದಿನ ಊಟಕ್ಕೆ ಬನ್ನಿ ಅಂತ ಎಲ್ಲ ಹೇಳ್ದೆ. ಅದೇ ವ್ಯವಸ್ಥೆ ಮಾಡಕ್ಕೆ ನಮ್ ಮನೇಲಿ ಜಾಗ ಇಲ್ಲ, ನೀವೆಲ್ಲಾದ್ರೂ ಒಂದ್ ರೂಮ್ ಅಲ್ಲಿ ಇದ್ದು ಬೇಕಾದ್ರೆ ಬಂದ್ರೆ ನಾನು ಅಡ್ಗೆ ಇದು ಎಲ್ಲ ನೋಡ್ಕೊಳ್ತೀನಿ, ಆದ್ರೆ ನೀವು ದುಡ್ಡು ತಗೊಬೇಕು ಮೇಡಮ್ ಅಂದ್ರು. ಅವಾಗ್ಲೇ ನನಗೆ ತುಂಬಾ ಐಡಿಯಾ ಬಂತು, ಓ ನಾನು ಒಂದು ಮೆಸ್ ಅಂತ ಓಪನ್ ಮಾಡೋಣ, ಯಾರಾದ್ರೂ ಸ್ಟೂಡೆಂಟ್ಸ್ ಎಲ್ಲ ಬಂದ್ರೆ ನಾನು ಅಡ್ಗೆ ಎಲ್ಲ ಮಾಡೋಣ. ಇನ್ನೇನು ನನ್ಗೆ ಇವಾಗ ಗೊತ್ತಿಲ್ಲ, ನಾನ್ ಕೆಲ್ಸಕ್ಕೆ ಹೋಗೋಕು ಈಗ ನಂಗೆ ದಾರಿ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಮನೆಯಲ್ಲೇನೆ, ಅದೇ ಹಳೆ ಮನೆಯಲ್ಲೇನೆ ಮಣ್ಣು ಉದುರುತ್ತೆ ಅಂತ ಮೇಲೆಲ್ಲ ಶೀಟ್ಗಳು ಹೊಡೆದು ನಾನೇನೆ ಒಂದ 10 ಚೇರ್ ತಗೊಂಬಂದೆ ಕಷ್ಟದಲ್ಲಿ. ಆ ಚೇರ್ ಇರ್ಲಿಲ್ಲ ನಮ್ಮ ಮನೆಯಲ್ಲಿ, 10 ಚೇರ್ ತಂದು ಅವಾಗ ಅಕ್ಕಪಕ್ಕದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಂದ್ ರೂಮ್ಗಳು ಮಾಡ್ಕೊಂಡಿದ್ರು. ಅವ್ರನ್ನೇ ಹೋಗಿ ಕೇಳ್ದೆ ನಾನು, ಕೇಳೋದ್ರಲ್ಲಿ ಏನ್ ತಪ್ಪಲ್ಲ, ನಮ್ಮ ತಪ್ಪಿಲ್ಲ ಅಂತ ಹೇಳಿ ಅವ್ರನ್ನ ಕೇಳ್ದೆ, ಈ ತರ ಮೆಸ್ ಓಪನ್ ಮಾಡೋಣ ಅಂತಿದೀನಿ, ನೀವೆಲ್ಲ ಸ್ವಲ್ಪ ಊಟಕ್ಕೆ ಬಂದ್ರೆ ನೀವೆಲ್ಲಿ ಹೋಗ್ತಿದ್ರು ಅದೇ ದುಡ್ಡು ನನ್ಗೆನೆ ಇಲ್ಲೇ ಪೇ ಮಾಡಿ ಅಂತ ಕೇಳ್ದೆ ನಾನು. ಎಲ್ಲಾರು ಒಪ್ಕೊಂಡ್ರು, ಆಯ್ತು ಬರ್ತೀವ ಆಂಟಿ ಅಂತಂದು. ಆಗ 10 ಜನ ಸ್ಟಾರ್ಟ್ ಆಯ್ತು. 10 ಜನಕ್ಕೆ ತಿಂಡಿ ಅಡ್ಗೆ ಎಲ್ಲ ಸ್ಟಾರ್ಟ್ ಆಗಿ ಅದು ಈಗ ಎತ್ತರ ಬೆಳೆದು LIC ಅವರು, ಬ್ಯಾಂಕ್ ಅವರು, ಬೇರೆ ಬೇರೆ ಎಲ್ಲೆಲ್ಲೋ ಇದ್ದವರು, ಈ ಜಿಲ್ಲಾ ಪರಿಷತ್ ಅಲ್ಲಿ ಇದ್ದವರು, ಅವ್ರೆಲ್ಲ ಬರಕ್ ಶುರುವಾದ್ರು. ಅವರೆಲ್ಲ ಬಂದು ದಿನ 100-150 ಊಟ ಹೋಗೋ ತರ ಹೀಗೆಲ್ಲ ಆಯ್ತು. ಬೆಳಗ್ಗೆ ಟಿಫನ್ ಸೆಕ್ಷನ್ ಇರ್ತಿತ್ತು, ಮಧ್ಯಾಹ್ನ ಊಟ, ರಾತ್ರಿ ಊಟ. ಅದ್ರ ಮಧ್ಯೆ ನಾನೊಂದು ಗ್ರೈಂಡರ್ ಕೂಡ ಹಾಕೊಂಡೆ. ಓಕೆ, ಯಾಕೆಂದ್ರೆ ಹೌದೌದು, ಅಲ್ಲ ನಮ್ಮ ಮಾವನವ್ರು ಹಾಕಿದ್ರು ಆ ಗ್ರೈಂಡರ್ನ ಅವ್ರು ನೋಡ್ಕೊಳ್ಳೋರು. ಹಾಗಾಗಿ ನಾನು ಇಲ್ಲ ನನಗೆ ಕಷ್ಟ ಇದೆ, ನಾನೇ ಮಾಡ್ತೀನಿ ಆ ಕೆಲ್ಸನು ಅಂತ ಅವ್ರನ್ನ ಕೇಳ್ಕೊಂಡೆ ನಮ್ಮ ಮಾವನವ್ರನ್ನ. ಅವ್ರು ಸರಿ ನೀನೇ ಮಾಡು, ಅದ್ರಲ್ಲಿ ಅರ್ಧ ನನಗೆ ದುಡ್ಡು ಕೊಡು, ಇನ್ನರ್ಧ ನೀನ್ ಇಟ್ಕೊಂಡು ಜೀವನ ಮಾಡು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಆ ಗ್ರೈಂಡರ್ನ ಇಡೀ ಈ ಊರಲ್ಲಿ ಎಲ್ಲೆಲ್ಲಿ ಹೋಟ್ಲ್ ಇದೆಯೋ ಅವರೆಲ್ಲ ಬರಕ್ ಶುರುವಾದ್ರು. ನನ್ಗೆ ದೋಸೆ ಇಟ್ಟು, ಇಡ್ಲಿ ಇಟ್ಟು, ಈ ತರ ಎಲ್ಲ ರುಬ್ಸಕ್ ಸ್ಟಾರ್ಟ್ ಮಾಡಿದ್ರು. ಮನೆಯವರು ಬಂದ್ರು, ಅದ್ರಲ್ಲೂ ದಿನ 1000 ರೂಪಾಯಿ ದುಡಿಯೋ ತರ ಮಲ್ಟಿ ಇನ್ಕಮ್ ಅನ್ನೋದು ಅಲ್ಲಿಂದ ಶುರು. ಹೌದೌದು. ಆಮೇಲೆ ಅದ್ರ ಜೊತೆಗೆ ಈ ಸ್ಪೈಸಿ ಹೌದು, ಆ ವಿಚಾರನೂ ನನಗ್ ಗೊತ್ತು. ಫುಡ್ ಪ್ರಾಡಕ್ಟ್ಸ್ ಎಲ್ಲಾನು ಸ್ಟಾರ್ಟ್ ಮಾಡಿದೆ. ಮೆಣಸಿನ ಪುಡಿ, ಸಾರಿನ ಪುಡಿ, ಹುಳಿ ಪುಡಿ, ಬಿಸಿಬೇಳೆ ಭಾತು, ಪುಳಿಯೋಗರೆ ಮಿಕ್ಸ್, ಉಪ್ಪಿನಕಾಯಿ. ಏನಿಲ್ಲ ಅಂದ್ರೆ ನಾವು ಉಪ್ಪಿನಕಾಯಿ 5,000 ನಿಂಬೆಹಣ್ಣು ಹೆಚ್ಚುತ್ತಾ ಇದ್ದು, ನಮ್ಮ ಮನೆಯವರು ನಾನು ಹೆಚ್ಚುತ್ತಾ ಇದ್ವು. ಅದನ್ನೆಲ್ಲ ಅವರು ಒಂದ್ ಕಾರಣ ನನ್ಗೆ ಇದೆಲ್ಲ ಅವ್ರದ್ದೇ ಸಪೋರ್ಟ್. ಹೌದೌದು, ಮದ್ವೆ ಆದ್ಮೇಲೆ ಇತ್ತು ಲೈಫ್ ಪಾರ್ಟ್ನರ್ ಅನ್ನೋದು ಬ್ಯಾಕ್ ಬೋನ್ ತರ ಇತ್ತು, ಮಹಿಳೆಗೆ ಸಪೋರ್ಟ್ ಮಾಡ್ಬೇಕು. ಇಲ್ಲ ಅವರು ಸರ್ ಮಾಡಿದ್ದಾರೆ. ಯಾಕೆಂದ್ರೆ ಹೆಚ್ಚುತ್ತಿದ್ರು ನನ್ ಜೊತೆ. ಸಾಂಬಾರ್ ಪುಡಿ ಎಲ್ಲ ಅವ್ರು ಒರಿಯೋರು, ನಾನು ಒಂದ್ ಮಿಕ್ಸಿಲೇ 50 kg ಹಾಕ್ತಾ ಇದ್ದೆ ನಾನು. ಯಾಕೆಂದ್ರೆ ನಾವು ಇದಕ್ ಕೊಡಕ್ ಮಿಷಿನ್ಗೆಲ್ಲ ಕೊಡಕ್ಕೆ ಅಷ್ಟೆಲ್ಲ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಹಾಗಾಗಿ ನಾನು ಒಂದ್ ಮಿಕ್ಸಿನೂ ಸಾಲ್ವಾಗಿ ತಗೊಂಬಂದು ಮಾಡ್ದೆ. 50-60 kg ಮಾಡಿ, ಅದು ತುಂಬಾ ಕ್ವಾಲಿಟಿ ಚೆನ್ನಾಗಿತ್ತು. ಹಾಗಾಗಿ ಅದನ್ನ ಎಲ್ಲಾ ಕಡೆ ಸೇಲ್ ಆಯ್ತು. ಅದು ಇದು ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಸರಿ ಇದೆಲ್ಲ ಆಗ್ತಿರುವಾಗ ನನ್ಗೆ ಅವಾಗ ಅನ್ನಿಸ್ತು, ಮೆಣಸಿನ ಪುಡಿದ ಒಂದ್ ಅಂಗಡಿ ಮಾಡೋಣ ಅಂತ ಅನ್ನಿಸ್ತು. ಅಲ್ಲೇ ಪಕ್ಕದಲ್ಲೇ ಒಂದ್ ಅಂಗಡಿ ಕಮ್ಮಿ ದುಡ್ಡಿಗೆ ತಗೊಂಡು ಅಲ್ಲಿ ಅಂಗಡಿ ಮಾಡಿದ್ವು. ಯಾಕೆಂದ್ರೆ ಅಲ್ಲಿ ಗೊತ್ತಾಗತ್ತೆ, ಈಗ ನಾನು ಒಳಗಡೆನೆ ಇದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಒಂದ್ ಅಂಗಡಿ ಮಾಡಿದ್ವು. ಚಿಕ್ಕದಾಗ ಒಂದ್ ಅಂಗಡಿ ಮಾಡಿ 70,000ಕ್ಕೆ ಒಂದ್ ಲೋನ್ ತಗೊಂಡು ಅಂಗಡಿ ಮಾಡಿದ್ವು. ಮಾಡಿ ಅದು ಹೀಗೆ ಬೆಳೀತಷ್ಟೇನೆ. ಅಲ್ಲೊಂದ್ ಅಂಗಡಿ ಮಾಡಿ ಅದೆಲ್ಲಾ ಕಡೆ ಪ್ರಚಾರ ಆಯ್ತು, ಬರ್ತಿದ್ರು. ಆಮೇಲೆ ನಾನು ಅಂಗಡಿನೂ ಬಿಟ್ಬಿಟ್ಟೆ, ಯಾಕೆಂದ್ರೆ ಅದಕ್ಕೆ ಯಾಕೆ ನಾನು ಬಾಡಿಗೆ ಕೊಡ್ಬೇಕು, ಈಗ ಎಲ್ಲಾರ್ಗು ಪ್ರಚಾರ ಆಗಿದ್ಯಲ್ಲ ಹೆಂಗೋ ಬರ್ತಾರೆ ಕ್ವಾಲಿಟಿ ಇರೋದ್ರಿಂದ ಬಂದೇ ಬರ್ತಾರೆ ಮನೆಗೆ ಅಂತ ಹೇಳಿ ಅಂಗಡಿ ಬಿಟ್ಬಿಟ್ಟು ಮನೆಯೊಳಗೆ ಇಟ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಬರೋರು ಈಗ್ಲೂ ಅದು ಲಂಡನ್ಗೆ, ಅಮೆರಿಕಾಗೆಲ್ಲ ಹೋಗ್ತಾ ಇತ್ತು. ಇಲ್ಲ ನೀವು ನಮಗ್ ಕಳಿಸಿ ಅಲ್ಗೆ ಅಂತ ಹೇಳೋರು. ಹಾಗಾಗೆಲ್ಲ ಕಳಿಸ್ತಾ ಇದ್ವು. ಇದೇ ತರಾನೇ ಇನ್ನೂ
ಈಗ್ಲೂನು ಈಗ ಒಂದ 3 ತಿಂಗಳಿಂದ ನನ್ ಮಕ್ಳು ಬೇಡ, ಏನು ಮಾಡೋದ್ ಬೇಡ ಇನ್ಮೇಲೆ ಅಂತ ಹೇಳಿದ್ರು ಅಂತ ಈಗ ಸದ್ಯಕ್ಕೆ ಮೆಣಸಿನ ಪುಡಿ ಕೆಲ್ಸ ನಿಲ್ಸಿದೀನಿ. ಹೌದು. ಅದ್ರ ಜೊತೆಗೆ ನನ್ ಮಗನ್ ಸಂಗೀತಕ್ಕೆ ಹಾಕಿದ್ದಕ್ಕೆ ನನಗ್ ತುಂಬಾ ಇಂಟ್ರೆಸ್ಟ್ ಇತ್ತಲ್ಲ, ಆಗಾಗ ಅವ್ನ್ಗೆ ಆಡ್ತಾ ನಾನು ಸೋಮಶೇಖರ್ ಅಂತ ನಮ್ಮ ಮನೆಗೆ ಅವನ್ಗೆ ಹೇಳ್ಕೊಡ್ತಾ ಇದ್ರು. ನಾನೇ ಮೊದ್ಲು ಅವನ್ಗೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಅವನ್ಗೆ ಮನೆಯಲ್ಲೇ ಕಲಿಯಲ್ಲ. ಆಮೇಲೆ ನನ್ ಫುಲ್ ಆಗಿರ್ಲಿಲ್ವಲ್ಲ ಎಲ್ಲಾನು ಸಂಗೀತದೆಲ್ಲಾನು. ಆಗಾಗ ಅವನ್ನ ಸೋಮಶೇಖರ್ ಅಂತ ಅವ್ರನ್ನ ಕೇಳ್ಕೊಂಡು ಅಲ್ಲಿ ಹಾಕದೆ. ಆ 100 ರೂಪಾಯಿ ಫೀಸಿಗೆ ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ. ಆಮೇಲೆ ನಾನು ಅಷ್ಟ್ರಲ್ಲಿ ಸಂಗೀತಕ್ಕೆ ಯಾಕೆ ಇಂಟ್ರೆಸ್ಟ್ ಅಂದ್ರೆ, ನಾನು ಸಂಗೀತ ಕಲಿದೆ ಪಂಚರತ್ನ ಕೀರ್ತನೆಗಳು ಎಲ್ಲ ಹಾಡ್ತಾ ಇದ್ದೆ. ಅದೆಲ್ಲ ಇಂಟ್ರೆಸ್ಟ್ ಇಂದ ಇದ್ದಾಗ ಒಂದ್ ಟೈಪ್ ರೆಕಾರ್ಡ್ ತಗೊಂಡು ಬರೀ ಬಾಲಮುರಳಿ ಕೃಷ್ಣ ಅವ್ರದ್ದು ಈ ತರ ಸಾಂಗ್ಸ್ ಕೇಳಕ್ ಶುರು ಮಾಡಿ. ಆವಾಗ ನನ್ಗೆ ಎಂದರು ಮಹಾನ್ ಭಾವುಲು ಎಲ್ಲ ಹಾಡ್ತಾ ಇದ್ದೆ ನಾನು. ಅಂದ್ರೆ ಸಂಗೀತ ಕಲಿದಲ್ಲೇನೆ ಹಾಡ್ತಾ ಇದ್ದೆ. ಒಂದಿನ ನಮ್ಮ ಮಾವನವರು ಇದೆಲ್ಲ ಗುರ್ತಿಸಿದ್ರು. ನಮ್ಮ ಚಿಕ್ಕ ಮಾವನವ್ರು ಇದಾರೆ, ಅವ್ರು ಗುರ್ತಿಸಿ ನಮ್ಮ ಇವ್ರು ಹೇಳ್ತಾ ಇದ್ರು, ನೀವು ಯಾಕೆ ಅವಳನ್ನ ಕಲಿಸ್ಬಾರ್ದು, ಇಷ್ಟು ಚೆನ್ನಾಗಿದೆ ವಾಯ್ಸು. ಆಮೇಲೆ ಅವಳು ಹಾಡ್ತಾ ಇದ್ದಾಳೆ, ತುಂಬಾ ಹಾಡ್ತಿದ್ದಾಳೆ, ಅವಳಿಗೊಂದು ಎಕ್ಸಾಮ್ ಎಲ್ಲ ಮಾಡೋ ತರ ಒಬ್ಬ ಗುರುನ್ ನೋಡು ಅಂತ. ನಿಮ್ ಮಗನ್ ಜೊತೆನೆ ನೀವು ಡಿಗ್ರಿ ಮಾಡಿದ್ರಿ ಅಂತ ಗೊತ್ತು. ತಾಯಿ ಮಗ ಇಬ್ರು ಅಲ್ಲ. ಚಿಕ್ಕ ಮಗನ್ಗೆ ಏನ್ ಮಾಡ್ದೆ ನಾನ್, ನಮ್ಮ ಮನೆಯಲ್ಲಿ ಇವ್ರೇನ್ ಹೇಳಿದ್ರ, ಮನೆಗೆ ಅವಳೆಲ್ಲೂ ಹೋಗಲ್ಲ, ಮನೆಗೆ ಬಂದ್ ಸಂಗೀತ ಹೇಳ್ಕೊಡಿ, ಅವಾಗ ಅವನ್ಗೂ ಆಗತ್ತೆ ಅವಳಿಗೂ ಆಗತ್ತೆ ಅಂತ. ಅವನ್ ಮಾಡ್ತಾ ಇರುವಾಗ ನಾನ್ ಕೇಳಿ ನನಗೂ ತುಂಬಾ ಇಂಟ್ರೆಸ್ಟ್ ಬಂತು. ಅವನ್ ಜೊತೆ ಚಿಕ್ಕವನ್ ಜೊತೆ ನಾನು ಎಕ್ಸಾಮ್ ನ ಸಂಗೀತಕ್ಕೆ ತಗೊಂಡೆ. ಸೀನಿಯರ್ ಎಲ್ಲ ಮಾಡ್ದೆ, ಅದೆಲ್ಲ ಫಸ್ಟ್ ಕ್ಲಾಸ್ ಎಲ್ಲ ಆಯ್ತು. ಅದ್ರಲ್ಲಿ ಏನಾಯ್ತು, ಇದೆಲ್ಲ ಚೆನ್ನಾಗಾಗಿ ನಾನೆಲ್ಲ ಕಚೇರಿ ಕೊಡಕ್ ಸ್ಟಾರ್ಟ್ ಮಾಡ್ದೆ. ಕಚೇರಿ ಮತ್ತೆ ಅದ್ರಲ್ಲಿ ನನ್ಗೆ ಒಂದೇ ಮಾತರಮ್ನ ತುಂಬಾ ಜನ ಕೇಳೋರು. ನನ್ನ ವಯಸ್ಸಲ್ಲಿ ನಾನ್ ಶಾಸ್ತ್ರೀಯ ಸಂಗೀತದಲ್ಲಿ ಒಂದೇ ಮಾತರಂ ಹಾಡ್ತೀನಿ. ನಮ್ಗೋಸ್ಕರ ಭಾವಗೀತೆ ಇಲ್ಲ ಜನಪದ ಗೀತೆ ಒಂದ್ 2 ಲೈನ್. ಓಕೆ, ಒಂದ್ ಭಾವಗೀತೆ ಹಾಡ್ತೀನಿ. ಆಯ್ತು. ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಜೀವದಾಣೆಯಂತೆ ತಾನೆ, ಜೀವದಾಣೆಯಂತೆ ತಾನೆ ನುಡಿಯುತ್ತಿರುವುದು, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು. ನೈಸ್ ಮೇಡಮ್. ಮತ್ತೆ ನೋಡಿ, ಇಷ್ಟೆಲ್ಲಾ ಸಂಗೀತ ಕಲ್ತು ನೋಡಿ ಇವತ್ತು, ಯಾಕಂದ್ರೆ ನಾನೊಂದು ಕೆಲವೊಂದು ವರ್ಡ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ನೋಡಿ ಮೇಡಮ್ ಅವರು ಅಷ್ಟು ಕಷ್ಟದಲ್ಲಿನೂ ಸಹ ಅವ್ರು ಯಾವ ರೀತಿ ಸ್ಟೆಪ್ಸ್ ನ ತಗೊಂಡು ಅವರಲ್ಲೇ ಇದ್ದಂತಹ ಒಂದು ಟ್ಯಾಲೆಂಟ್ ನ ಹೇಗೆ ಆಚೆಗೆ ತಗೊಂಡ್ರು ಅನ್ನೋದು ಈಗ ನೀವು ಏನು ಎಪಿಸೋಡ್ ನೋಡ್ತಾ ಇದ್ದೀರಾ, ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನೀವು ಅಬ್ಸರ್ವ್ ಮಾಡ್ಬೇಕಾಗಿರುವಂತಹ ವಿಷಯಗಳು. ಯಾಕಂದ್ರೆ ಇವತ್ತೆಷ್ಟೋ ಜನ ಮಹಿಳೆಯರು ಅವರಲ್ಲೇ ಒಂದು ಅವ್ರಿಗೆ ಗೊತ್ತಿಲ್ದಿರೋಂತ ಒಂದು ಟ್ಯಾಲೆಂಟ್ ಇರುತ್ತೆ. ಯಾವ್ದೋ ಒಂದ್ರಲ್ಲಿ ನೀವು ನಿಪುಣರು, ನೀವೆಲ್ಲರಿಗಿಂತ ಅದನ್ನ ಚೆನ್ನಾಗಿ ಮಾಡೋ ಅಂತವ್ರು, ಅದು ನಿಮ್ಮಲ್ಲಿ ಏನಿದೆ ಅನ್ನೋದು ಆಚೆ ತಗೊಳ್ಳಿ. ನೋಡಿ, ಅವ್ರು ಹೇಳಿದ್ರು, ನಾನು ಮನೆಯಲ್ಲಿ ಸಾಂಬಾರ್ ಪುಡಿ ಮಾಡಕ್ಕೆ ಶುರು ಮಾಡಿದೆ, ಚಿಕ್ಕದಾಗಿ ಮೆಸ್ ಸ್ಟಾರ್ಟ್ ಮಾಡಿದೆ. ಅವ್ರ ಕಷ್ಟ ಅವ್ರಿಗೆ ಏನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಕೊಡ್ತು. ಇವತ್ತು ಅವ್ರೆಲ್ಲಾ ಎಫರ್ಟ್ ಏನ್ ಹಾಕಿದ್ರು, ಇವತ್ತು ಅವ್ರಲ್ಲಿ ಎಷ್ಟು ನೀಟಾಗಿ ಕೂತಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಆ ಎಫರ್ಟ್ ಇವತ್ತು ಆ ಸ್ಥಾನ ಅವ್ರಿಗೆ ಕಲ್ಪಿಸ್ಕೊಟ್ಟಿದೆ. ಮತ್ತೆ ಮಕ್ಕಳನ್ನು ಅಷ್ಟೇ ತುಂಬಾ ಕಷ್ಟಪಟ್ಟು ಬೆಳೆಸಿ ಒಳ್ಳೆ ಎಜುಕೇಶನ್ ನ ಕೊಟ್ಟಿದ್ದಾರೆ ಮೇಡಮ್. ಆ ಒಂದು ಇವತ್ತು ಅವ್ರ ಮಕ್ಕಳು ಸಹ ತುಂಬಾ ಚೆನ್ನಾಗಿದ್ದಾರೆ. ಅವರೆಲ್ಲ ಒಂದು ಫ್ಯಾಮಿಲಿನ ನಾನು ನೋಡಿ ಮಾತಾಡ್ಕೊಂಡು ಬಂದಿದ್ದೀನಿ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಮೇಡಮ್, ನೀವು ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳನ್ನ ಕಂಠಪಾಠ ಮಾಡಿಸಿದೀರಾ ಅಂತ. ಕಂಠಪಾಠ ಮಾಡಿದಾರೆ ಅಂದ್ರೆ ನಮ್ಮ ಶಂಕರ ಮಠ ಇದೆಯಲ್ಲ, ಅಲ್ಲಿ ನಾನೇನ್ ಮಾಡ್ತಿದ್ದೀನಿ, ಈ 3:30 ಇಂದ 4:30, 5:00ವರೆಗೂನು ಫ್ರೀ ಆಗಿ ಎಲ್ಲಾ ಮಹಿಳೆಯರನ್ನು ಕರೆದು, ಜಾತಿ ಭೇದ ಏನು ಇಲ್ಲ. ಹೌದು, ಯಾಕೆಂದ್ರೆ ಅದೇ ನಮ್ಗೆ ಇಷ್ಟ ಆಗಿರೋದು. ಹೌದು, ಆ ಜಾತಿ ಭೇದ ಬೇಡ ಅಂತ ಹೇಳಿ ನಾನು ತುಂಬಾ ಜನಕ್ಕೆ ಅನೌನ್ಸ್ ಮಾಡಿದೆ. ಯಾಕೆಂದ್ರೆ ಅಲ್ಲಿ
ನಾನು ಇವಾಗ ಶಿವಾನಂದ ಲಹರಿ ಆಗ್ಲಿ, ಸೌಂದರ್ಯ ಲಹರಿ, ಭಜನ್ಸು, ಮತ್ ದೇವ್ರ ನಾಮಗಳು. ಹೌದು. ಯಾಕೆಂದ್ರೆ ಈ ಮಹಿಳೆಯರು ಎಲ್ಲ ಒಳಗೆ ಇರ್ತಾರೆ, ಯಾರಿಗೂ ಏನೋ ಗೊತ್ತಾಗಲ್ಲ ಅಂತ ನಾನು ಈಚೆ ತಗೊಂಬಂದೆ. ಸುಮಾರು ಅಲ್ಲಿ 150 ಜನ ಇದ್ದಾರೆ. ಆ 150 ಜನ ಬಂದ್ರುನು ನಾನು ಒಂದೊಂದಿನ ಒಂದಷ್ಟು ಜನ ಕ್ಲಾಸಿಗೆ ಬರ್ತಾರೆ, ಒಂದೊಂದ್ಸಲ ಇರಲ್ಲ. ಆದ್ರೆ ಅಷ್ಟು ಜನನು ನಾವೇನಾದ್ರೂ ಮಾಡಿಸ್ಬೇಕು ಇವ್ರಿಗೆ ಅಂತ ನನ್ಗೊಂದು ಇದು ಬಂತು. ಹಾಗಾಗಿ ಎಷ್ಟೋ ಜನ ಅಲ್ಲಿ ಬಂದು ಏನೋ ಅಕ್ಷರ ಬರಲ್ಲ ಅವ್ರಿಗೆ, ಆಮೇಲೆ ತೆಲುಗು ಬರುತ್ತೆ, ಕನ್ನಡ ಬರಲ್ಲ, ಈ ತರದವ್ರನ್ನೆಲ್ಲ ಮೇಲ್ ತರ್ಬೇಕು ಅಂತ ನೋಡ್ದೆ. ಅದ್ರಲ್ಲಿ 4 ಜನ ಇದಾರೆ, ಅವ್ರಿಗೆ ಏನೋ ಗೊತ್ತಿಲ್ಲ, ಬಂದು ಕೂತ್ಕೊಳ್ತಿದ್ರು ಅಷ್ಟೇನೆ, ಏನೋ ಕೇಳೋಣ ಸುಮ್ನೆ ಏನೋ ಬೇಜಾರು ಅಂತ. ಅಂತವ್ರು ಈಗ ಶಿವಾನಂದ ಲಹರಿ ಆಡ್ತಾರೆ, ಸೌಂದರ್ಯ ಲಹರಿ ಆಡ್ತಾರೆ, ದೇವ್ರನಾಮ ಆಡ್ತಾರೆ, ತತ್ವ ಪದಗಳು ಆಡ್ತಾರೆ. ಅಂತವ್ರನ್ನ ತರ್ಬೇಕು ಮೇಲೆ ಅಂತಾನೆ ನನ್ನ ಆಸೆ ಇತ್ತು. ಹಾಗಾಗಿ ಅವೆಲ್ಲ ಹೇಳ್ಕೊಡ್ತಾ ಇದೀನಿ, ಈಗ್ಲೂ ಹೇಳ್ಕೊಡ್ತಿದೀನಿ. ಯಾರೇ ಬರ್ಲಿ ಮಹಿಳೆಯರು, ಇವಾಗ ನಮ್ಮ ಊರಿನಲ್ಲಿ ಯಾರೇ ಬರ್ಲಿ, ನಾನ್ ಹೇಳ್ಕೊಡಕ್ ರೆಡಿ, ಫ್ರೀ ಆಗಿ. ನೋಡಿ, ಈ ತರ ಅವಕಾಶ ಎಲ್ಲರಿಗೂ ಸಿಗಲ್ಲ. ಮನೆಯಲ್ಲೇ ಮ್ಯೂಟ್ ಆಗಿ ಇದ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು, ಇಲ್ಲ ನಿಮ್ಗೆ ಫ್ರೀ ಆಗಿರುವಂತ ಟೈಮಲ್ಲಿ ನೀವು ಎಲ್ಲಿ ನಿಮ್ಮ ಸಮಯವನ್ನ ವೆಚ್ಚ ಮಾಡ್ತಾ ಇದ್ದೀರಾ ಅನ್ನೋದು ಸ್ವಲ್ಪ ನೀವು ಗಮನ ಹರಿಸ್ಬೇಕು, ಎಲ್ಲಾ ಮಹಿಳೆಯರು ಸಹ. ನಮ್ಮ ಉದ್ದೇಶನೇ ಇಷ್ಟು, ನಮ್ಮ CTV ಏನಿವತ್ತು ಪ್ರಯತ್ನ ಮಾಡ್ತಾ ಇದೆ ಮಹಿಳೆಯ ಸಾಧಕಿಯರನ್ನ ಗುರುತಿಸೋದ್ರಲ್ಲಿ, ನಮ್ಮ ಉದ್ದೇಶ ಇಷ್ಟೇ. ಮಹಿಳೆಯರು ಏನು ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೊರಗಡೆನೆ ನೀವು ಒಂದು ಸಮಯವನ್ನ ವೆಚ್ಚ ಮಾಡ್ತಾ ಇದ್ದೀರಾ, ದಯವಿಟ್ಟು ಹೊರಗಡೆ ಬನ್ನಿ. ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಅದನ್ನ ಆಚೆ ತನ್ನಿ, ಗುರ್ತಿಸ್ಕೊಳ್ಳಿ, ಹೊರಗಡೆ ಒಂದು ಸಮಾಜವನ್ನ ಅರ್ಥ ಮಾಡ್ಕೊಳ್ಳಿ. ಏನು ನಿಮ್ಮ ಜೀವನದಲ್ಲಿ ನೀವು ಒಂದೇ ಒಂದು ಏನ್ ಇಟ್ಕೊಂಡು ಏನ್ ಹೊರಗಡೆ ಇದ್ದೀರಾ, ಆಚೆಗೆ ಬಂದು ಏನೋ ಒಂದು ಕಲೀರಿ. ಆ ಕಲಿಕೆ ನಿಮ್ಮನ್ನ ಯಾವ್ದೋ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಅವತ್ತು ಮೇಡಮ್ ಮನೆಯಲ್ಲಿದ್ದು ಕಲ್ತಂತವ್ರು ಇವತ್ತು ಎಷ್ಟು ಸಾಧನೆ ಮಾಡಿದ್ದಾರೆ ಮೇಡಮ್ ಅಂದ್ರೆ, ಫ್ರೀಯಾಗಿ ಎಲ್ಲರಿಗೂ ಸಹ ಹೇಳ್ಕೊಡ್ತಾ ಇದಾರೆ, ಎಲ್ಲಾ ಮಹಿಳೆಯರಿಗೂ ಸಹ. ಅವ್ರದೊಂದು ಶ್ರೀಮಾತಾ ಸಂಗೀತ ಶಾಲೆ ಟ್ರಸ್ಟ್ ಅಂತ ಇದೆ, ಅದರ ಮೂಲಕ ತಗೊಂಡ್ರೆ ಅವರು ಗುರುದಕ್ಷಿಣೆ ತಗೊಂತಾರೆ ಅಷ್ಟೇ. ಏನು ಇವಾಗ ಕೆಲವರಿಗೆ ಒಂದು ಇಂಟೆನ್ಷನ್ ಇರುತ್ತೆ, ಫ್ರೀಯಾಗಿ ಕಲಿಕೆ ಮಾಡಕ್ಕೆ ತುಂಬಾ ಮಕ್ಳಿಗೆಲ್ಲ ನಾನು ಫ್ರೀಯಾಗೆ ಮಾಡ್ತಾ ಇದ್ದಾರೆ. ಗುರುದಕ್ಷಿಣೆ ಕೊಡೋರು ಗುರುದಕ್ಷಿಣೆ ಅಷ್ಟೇ ತಗೊಂತಾ ಇದ್ದಾರೆ. ಮಿಕ್ಕಿದವರಿಗೆಲ್ಲ ಫೀಸು ತಗೊಳ್ತಿದ್ದೀನಿ, ಆದ್ರೆ ಫೀಸ್ ತಗೊಂತಿದ್ದೀನಿ ಅಂತ ಬಡವ್ರ ಮಕ್ಳಿಗೆಲ್ಲ ತಗೊಳ್ತೀನಿ. ಆಮೇಲೆ ಶಾಸ್ತ್ರೀಯ ಸಂಗೀತಕ್ಕೆ ಯಾರು ಬಂದಿರ್ತಾರೋ ಅವ್ರಿಗೆ ನಾನ್ ಭಾವಗೀತೆ, ಜನಪದ ಗೀತೆ, ಶ್ಲೋಕಗಳು, ಸ್ತೋತ್ರಗಳು, ಏನ ಅವ್ರಿಗೆ ಫ್ಯಾನ್ಸಿ ಡ್ರೆಸ್ಗಳಾಗ್ಬೋದು, ಎಲ್ಲಾನು ನಾನ್ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀನಿ ಅವ್ರಿಗೆ. ಅದ್ರಲ್ಲಿ ಅವ್ರ ತಾಯಿಗಳು ಬರ್ತಾರಲ್ಲ, ಪೇರೆಂಟ್ಸ್, ಅವ್ರಿಗೆಲ್ಲ ನಾನ್ ಹೇಳ್ತಿದ್ದೀನಿ, ಬರೀ ನನ್ ಮಕ್ಕಳು ಕಲಿಬೇಕು ಅಂತ ನೀವು ಬರ್ಬೇಡಿ. ಹೌದು, ಬನ್ನಿ ನೀವು ಕೂತ್ಕೊಳ್ಳಿ, ಅಲ್ಲೆಲ್ಲ ಹೋಗಿ ನನ್ ಮಕ್ಳನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಹೊರಗಡೆ ಕುತ್ಕೊಂತೀನಿ, ಕುತ್ಕೊಂಡ್ಬಿಡಿ, ಇಲ್ಲೇ ಬನ್ನಿ, ನಿಮ್ಗೂ ಅದ್ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದ್ 50% ಬಂದ್ರು ನೀವು ದೇವ್ರ ನಾಮನ ಒಂದು ದೇವ್ರ ಮನೇಲಿ 2 ಹಾಡಾಡಿ, ಅದೇ ಸಾಕು ದೇವ್ರಿಗೆ. ನೀವೇನ ಕಚೇರಿ ಕೊಡ್ಬೇಕಾಗಿಲ್ಲ, ಆದ್ರೆ ನೀವು ದೇವ್ರ ನಾಮ ಕಲೀರಿ ಅಂತ ಅವ್ರಿಗೂ ಪೇರೆಂಟ್ಸ್ ನಾನು ಹೇಳ್ತೀನಿ. ಯಾಕಂದ್ರೆ ಸಂಗೀತ ಒಬ್ಬ ಮನುಷ್ಯನ್ಗೆ ಪಾಸಿಟಿವ್ ಎನರ್ಜಿಯನ್ನ ಕೊಡುತ್ತೆ. ದೇವರನ್ನ ಒಂದು ಆಶೀರ್ವಾದವನ್ನ, ನಮ್ಮ ಒಂದು ಕೋರಿಕೆಯನ್ನ ದೇವರು ಸ್ವೀಕರಿಸಬೇಕು ಅಂದ್ರೆ ಸಂಗೀತದ ಮೂಲಕ ಸ್ವೀಕರಿಸ್ತಾರೆ ಅಲ್ವಾ, ಮೆಚ್ಚಿಸ್ಬೋದು ದೇವರನ್ನ ಅಲ್ಲ. ಅದ್ರಲ್ಲೇ ನಾನು ನೆಮ್ಮದಿಯಾಗಿದ್ದೀನಿ. ನಾನೇನ್ ಪೂಜೆಗೆ ಹೋಗಿ ಗಂಟೆ ಕುತ್ಕೊಂತಾ ಇಲ್ಲ, ಹೋಗಿ ದೀಪ ಹಚ್ಬಿಟ್ಟು ಒಂದೇ ಒಂದು ದೇವ್ರನಾಮನ ದೇವ್ರ ಹತ್ರನೇ ಗಮನ ಕೊಟ್ಟು ಒಂದ್ ಹಾಡ್ ಬಂದ್ರೆ ಸಾಕು, ನಂಗೆ ನೆಮ್ಮದಿ ಅನಿಸ್ತಾ ಇದೆ. ಅದ್ರಲ್ಲಿ ನಾನು ಒಂದು ತುಂಬಾ ಇಷ್ಟವಾದ ಒಂದು ಹಾಡ್ ನಾನು ಒಂದಿನ ಹಾಡೇ ಬರ್ತೇನೆ. ಹೇಳಿ ಮೇಡಮ್. ಇನ್ನು ಉದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ ಮನೋವಾಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೇ ಮನೋವಾಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೇ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ
ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ವಿಠಲನ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಸೂಪರ್ ಮೇಡಮ್, ಒಳ್ಳೆ ಒಂದು ಭಕ್ತಿ ತುಂಬಿದಂತಹ ಎಲ್ಲ ಅವಂದೇ ಪ್ರಾಣ ಅವನ್ ಕೈಲಿದೆ. ನಾವೇನು ಇವತ್ತಿದೀವೋ ಹೌದು. ನಾವ್ ಬೆಳಿಗ್ಗೆ ಎದ್ದೇಳ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವ್ ರಾತ್ರಿ ಮಲಗೋದೊಂದೇ ನಮಗ್ ಗೊತ್ತಾಗ್ತಾ ಹೌದು, ನಿಜ. ಬೆಳಗ್ಗೆ ನಾವ್ ಎದ್ದೇಳ್ತೀವಿ, ಇದೇ ಸತ್ಯ. ಅದಕ್ಕೆ ಅವನ್ನೇ ಮೊರೆ ಹೋಗ್ಬೇಕಷ್ಟೇ ಹೌದು. ಅಂತ ನನ್ನ ಮತ್ತೆ ಇನ್ನೊಂದು ವಿಚಾರ ಮೇಡಮ್, ನೀವು ತ್ಯಾಗರಾಜರ ಆರಾಧನೆ ಮತ್ತು ಗುರು ಪೌರ್ಣಿಮೆಗಳೆಲ್ಲನೂ ಸಹ ಕಾರ್ಯಕ್ರಮಗಳನ್ನು ಕೊಟ್ಟಿ ಹೌದು. ಎಷ್ಟೋ ಜನಕ್ಕೂ ನೀವು ಅನ್ನದಾನದ ಸೇವೆ ತುಂಬಾ ಅದು ಸೇವೆಯನ್ನ ಹೇಳಕ್ ಆಗಲ್ಲ ಮೇಡಮ್, ಹೌದು. ಅಷ್ಟು ಸೇವೆ ಮಾಡಿದೀರ ಅಂತಾನು ಸಹ ನಮ್ಗೆ ಗೊತ್ತು. ತ್ಯಾಗರಾಜರ ಆರಾಧನೆ ಅದು ಸ್ವಲ್ಪ ಹೇಳ್ತೀರಾ? ಯಾಕೆ ಅಂದ್ರೆ ನಾನು ಈಗ ಸಂಗೀತ ಕ್ಷೇತ್ರಕ್ಕೆ ಬರುವಾಗ ನಾನು ಮೇಯ್ನೇ ನಮ್ಗೆ ತ್ಯಾಗರಾಜ್, ಹೌದು, ಅವ್ರದೇ ಬುನಾದಿ ನಮ್ಗೆ. ಹಾಗಾಗಿ ಅವ್ರನ್ನ ನೆನೆಸ್ತೇ ಇರೋ ದಿನಾನೇ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು ವರ್ಷಕ್ ಒಂದ್ಸಲ ಅವ್ರ ಆರಾಧನೆನ ಮಕ್ಳಿಗೂ ತಿಳಿಸ್ಬೇಕಾಗತ್ತೆ ನಾನು. ಆಮೇಲೆ ಅವಾಗ ಅವ್ರಿಗೆ ಏನೇ ಬರ್ಲಿ, ಅವರು ಚಿಕ್ಕ ಮಕ್ಕಳು, ನಾನು ಇವಾಗ ಏನ್ ಮಾಡ್ತಿದೀನಿ ಅಂದ್ರೆ 3-4 ವರ್ಷದ ಮಕ್ಳು ಬಾಯಲ್ಲಿ ಬರೀ ಮಾತ್ ಬಂದ ತಕ್ಷಣ ಕ್ಲಾಸಿಗೆ ತಗೊಳ್ತಿದೀನಿ. ಎಲ್ಲಾ ಕಡೆ ಏನ್ ಗೊತ್ತಾ, 10-12 ವರ್ಷ ಆಗೋವರ್ಗು ತಗೊಳ್ಬಾರ್ದು ಅಂತಾರೆ. ನಾನು ಆ ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಸಂಗೀತ ಏನು ಅಂತ ತಿಳ್ಸಕ್ಕೋಸ್ಕರ ಅಂತಿದೀನಿ. ಹೌದು. ಅವ್ರು ಹೇಗಾರು ಆಡ್ಲಿ, ತೊದ್ಲ ಆಡ್ಲಿ, ಏನೇ ಆಡ್ಲಿ, ಅವ್ರನ್ನೆಲ್ಲ ಒಂದ್ ಸ್ಟೇಜ್ ಮೇಲೆ ಕೂರ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಮಾರು ನನ್ಗೆ 120-130 ಹುಡುಗರು, ಅಷ್ಟು ಜನನ್ನೂ ಬೆಳಿಗ್ಗೆ 8ರಿಂದ ನಾನು ರಾತ್ರಿ 8ವರೆಗೂ ಹಾಡ್ಸಿದೀನಿ ಸ್ಟೇಜ್ ಮೇಲೆ. ಸುಮಾರು 500-600 ಜನದವರ್ಗುನು ಗುರುರಾಜ ಕಲ್ಯಾಣ ಮಂಟಪನೇ ತಗೊಳ್ತಿದ್ದೆ. 500-6 ಜನ ಊಟ ಆಗ್ತಾ ಇತ್ತು. ಏನೋ ಹೀಗೆ ಮಾಡ್ಕೊಂಡ್ ಬಂದಿದ್ದೀನಿ. ಸುಮಾರು ಇದು 15 ವರ್ಷದಿಂದ ನಾನು ತ್ಯಾಗರಾಜರ ಆರಾಧನೆ ಮಾಡ್ತಾ ಇದ್ದೀನಿ. ನನ್ ಕ್ಲಾಸ್ ಶುರುವಾಗ ಆಗ್ಲೇ ಒಂದ್ 20-21 ವರ್ಷ ಆಗಿರ್ಬೋದು ಮೋಸ್ಟ್ಲಿ. ಗ್ರೇಟ್ ಮೇಡಮ್. ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಸರಿಗಮಪಗೆಲ್ಲ ನೀವು ಮಕ್ಕಳನ್ನ ರೆಡಿ ಮಾಡಿ ಕಳ್ಸಿದೀರಾ ಅನ್ನೋದೊಂದು ವಿಚಾರ. ಹೌದು. ನಾನೇನಂದ್ರೆ ಬರೀ ನಾನ್ ಕಲ್ತಿರೋದ್ ಶಾಸ್ತ್ರೀಯ ಸಂಗೀತ ಅಷ್ಟೇನೆ, ಆದ್ರೆ ನಾನು ಓನ್ ಆಗಿ ನಾನು ಫಿಲಂ ಸಾಂಗ್ಸ್ ಆಗ್ಬೋದು, ಭಾವಗೀತೆ, ಜನಪದ ಗೀತೆ ಎಲ್ಲ ನಾನು ಕಲ್ತಿದ್ದೀನಿ. ಆ ಓನ್ ಆಗಿ ನಾನು ಯಾವಾಗ ಫಿಲಂ ಸಾಂಗ್ ಹಾಡಕ್ ಸ್ಟಾರ್ಟ್ ಮಾಡಿದ್ನೋ ಅದನ್ನ ಸರಿಗಮಪದಲ್ಲಿ ಆಗ್ಲಿ, ಹಾಡು ಕೋಗಿಲೆ ಇದೆಲ್ಲ ಮಾಡ್ತಿರ್ತಾರೆ ಈ ಇದ್ರಲ್ಲೆಲ್ಲ ಟಿವಿ, ಈ ಜೀ ಕನ್ನಡದಲ್ಲಿ ಎಲ್ಲ. ಅದಕ್ಕೆಲ್ಲ ಮಕ್ಕಳನ್ನ ಪ್ರಯತ್ನ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಮೊನ್ನೆ ಇತ್ತು ರೀಸೆಂಟ್ ಆಗಿ, ಮೊನ್ನೆ 3-4 ದಿನದಲ್ಲಿ ಪ್ರಯತ್ನ ತಪ್ಪಲ್ಲ ಮೇಡಮ್, ಯಾಕಂದ್ರೆ ಪ್ರಯತ್ನನೇ ಮಾಡದೇ ಇರೋದು ತಪ್ಪು. ಪ್ರಯತ್ನ ಮಾಡೋದು ಅವ್ರು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ನನ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಸ್ಟೇಜ್ ಫಿಯರ್ ಹೋಗುತ್ತೆ. ಹೌದು, ನಿಜ. ಅಲ್ಲಿ ಸ್ಟುಡಿಯೋಗ್ ಹೋಗೊಂದು ಹಾಡ್ ಬರ್ತಾರೆ, ಅದ್ ಏನೇ ಆಗ್ಲಿ ಅವ್ರು ಇನ್ನೊಂದ್ಸಲ ಹೋಗ್ಲಿ, ಅದೊಂದ್ ಖುಷಿ ಇರುತ್ತೆ ಮಕ್ಕಳಿಗೆ. ನಾನು ಹೋಗಿದ್ದೆ ಚಿಕ್ಕ ವಯಸ್ಸಲ್ಲಿ ಸರಿಗಮಪಗೆ. ಮುಂದೆ ನಾನು ಇನ್ನೂ ಇದನ್ನ ಪ್ರೇರಣೆ ಕೊಟ್ಟು ಹೈಯರ್ ಲೆವೆಲ್ಗೂ ಹೋಗ್ಬೋದು. ಮುಂದಿನ ಜೀವನದಲ್ಲಿ ನಾನು ಪ್ರಯತ್ನ ಮಾಡ್ಬೇಕು ಅನ್ನೋದು ಅವ್ರಿಗೆ ಬರ್ಲಿ ಅನ್ನೋ ಉದ್ದೇಶ. ಹೌದು, ಯಾಕಂದ್ರೆ ಇವತ್ತು ನಾವು ದೊಡ್ಡ ದೊಡ್ಡ ಪ್ರೋಗ್ರಾಮ್ ನೋಡಿದಾಗ ಏನು ಸಂಗೀತ ಕಲಿದೇನೋ ಚೆನ್ನಾಗ್ ಆಡ್ತಾ ಇರೋ ಟ್ಯಾಲೆಂಟೆಡ್ ನ ತುಂಬಾ ನೋಡಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ಈ ಕೋವಿಡ್ ಟೈಮ್ ಅಲ್ಲೆಲ್ಲ ತುಂಬಾ ಒಂದು ಹೆಲ್ಪ್ ಮಾಡಿದೀರಾ ಅಂತ ಗೊತ್ತಾಯ್ತು. ಹೆಲ್ಪ್ ಅಂದ್ರೆ ನನ್ ಮಗ ಒಂಚೂರು ಹಾಸ್ಪಿಟ್ಲ್ ಅಲ್ಲಿ ಅವ್ರಿಗೆ ಒಂದ್ ಕಷ್ಟ ಇರ್ಲಿ, ಆ ತರ ಅವನೇನ್ ಮಾಡ್ತಿದ್ದ, ಈ ಊಟದ ವ್ಯವಸ್ಥೆ ಎಲ್ಲಾನು ಈ ಕೋವಿಡ್ ನವ್ರಿಗೆಲ್ಲ ಬಾಯಿಗೆ ಏನು ಅಮ್ಮ ನೀನು ಮಾಡ್ಕೊಡಮ್ಮ, ಇವತ್ 50 ಜನ ಇದ್ದಾರೆ ಕೋವಿಡ್ ಅವರು, 100 ಜನ ಇದ್ದಾರೆ, ನೀನು ಒಂದ್ 10 kg ಹಾಕಿ ಏನಾದ್ರು ಮಾಡ್ಕೊಡು. ಒಬ್ಬರೇ ಮಾಡ್ತಿದ್ರೆ? ಹೌದು, ಇಲ್ಲ ಹೆಚ್ಕೊಡೋದೆಲ್ಲ ಇವ್ರು ಮಾಡ್ತಾ ಇದ್ರು ನಮ್ಮ ಮನೇಲಿ. ಇವರೆಲ್ಲ ನಾನು ಮಾಡ್ತಾ ಇದ್ದೆ 10-15 kg ವರ್ಗು ನಾನೇ ಮಾಡಿ ಇಳಿಸ್ತಾ ಇದ್ದೆ. ಅವ್ರಿಗೆಲ್ಲ ರುಚಿಯಾಗಿ ಬರ್ಲಿ ಅಂತ ಇನ್ನೂ ಜಾಸ್ತಿ ಹಾಕಿ ರುಚಿಯಾಗಿ ಮಾಡಿ ಅಲ್ಲಿ ಕಳಿಸ್ತಾ ಇದ್ದೆ. ನನ್ ಮಗ ತಗೊಂಡೋಗೋನು, ಅವ್ನ್ PP ಕಿಟ್ ಎಲ್ಲ ಹಾಕೊಂಡು ಅವ್ರಿಗೆಲ್ಲ ಹಂಚಿ ಬರ್ತಾ ಇದ್ದ, ಪ್ಯಾಕೆಟ್ಸ್ ಮಾಡ್ಕೊಡ್ತಾ ಇದ್ವು. ಆಮೇಲೆ ಬೆಳಗ್ಗೆ ಎದ್ದು ನನ್ಗ ಅನ್ನಿಸ್ತಾ ಇತ್ತು, ಈ ನ್ಯೂಡಲ್ ಆಫೀಸರ್ಸ್ ಇವರೆಲ್ಲ ಹೋಗ್ತಾ ಇರೋರು, ಅವ್ರಿಗೆಲ್ಲ ಹೋಟ್ಲ್ ಇರ್ತಿರ್ಲಿಲ್ಲ. ಆಮೇಲೆ ಪಾಪ ಈ ಕಸ ಗುಡ್ಸೋರು ಎಲ್ಲ ಬರೋರು. ಈಗ್ಲೂ ನಾನು
ಕಸ ತೆಗಿಯೋರು ಅವ್ರು ಅನ್ಬಾರ್ದು. ಹೌದು ಪಾಪ, ಯಾಕೆಂದ್ರೆ ಅವ್ರು ನಮ್ಮ ಕಸ ಎಲ್ಲ ತಗೊಂಡ್ ಹೋಗ್ತಾರೆ ಮಾಡ್ತಾರೆ, ಅಂತವ್ರನ್ನ ಗೌರವ ನೋಡ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ಕರ್ದು ನಾನು ಕಾಫಿ ಟಿಫನ್ ಈ ತರ ಕೊಡೋದು. ಹೌದು ಮೇಡಮ್, ಇವಾಗ್ಲೂ ಅವ್ರು ಅದನ್ನೇ ರೂಢಿ ಮಾಡ್ಕೊಂಡ್ ಬರ್ತಾರೆ, ಕೊಡ್ತಾರೆ. ಯಾಕಂದ್ರೆ ಭಗವಂತ ನಮಗ್ ಕೊಟ್ಟಾಗ ನಾವ್ ಯಾವ ರೀತಿ ನಾವ್ ಹಿಂಗ್ ಕೊಡ್ತೀವೋ ಅದ್ರ 100ರಷ್ಟು ನಮಗ್ ಬರುತ್ತೆ. ಈ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೋಡಿ ಮೇಡಮ್. ನಾವು ಇಲ್ಲಿ ಬ್ರೀಫ್ ಆಗಷ್ಟೇ ಡಿಸ್ಕಸ್ ಮಾಡ್ತಾ ಇದೀವಿ ಕೆಲವೊಂದು ವಿಚಾರಗಳನ್ನ. ನೀವು ಮೇಡಮ್ ಯಾವ ಒಂದು ಮಟ್ಟದಿಂದ ಏನೆಲ್ಲ ಎಫರ್ಟ್ ಹಾಕಿ ಬಂದ್ರು ಅನ್ನೋದು ನಿಮ್ಗೆ ಫಸ್ಟ್ ಅಲ್ಲಿ ಅವ್ರು ಹೇಳಿದ್ರು. ಒಂದು ಮೆಸ್ ನ ಸ್ಟಾರ್ಟ್ ಮಾಡ್ಕೊಂಡು ಒಂದಷ್ಟು ಜನಕ್ಕೆ ಊಟ ಸ್ಟಾರ್ಟ್ ಮಾಡೋದ್ರ ಮೂಲಕ ಅವರ ಜೀವನ ಸ್ಟಾರ್ಟ್ ಆಗಿದ್ದು ನೋಡಿ. ಇವತ್ತು ಅವ್ರನ್ನ ನಾನು ಈ ಒಂದು ಕಾರ್ಯಕ್ರಮ ಕರೆತರಬೇಕಾದ್ರೆ ಅವ್ರ ಮನೆಗೆ ಹೋಗಿ ನಾನು ಅವ್ರನ್ನ ಮಾತಾಡಿಸ್ಕೊಂಡು ಎಲ್ಲ ತಿಳ್ಕೊಂಡು ಬಂದೆ. ನಾನೇ ನನ್ ವರ್ಡ್ಸಲ್ಲಿ ಹೇಳ್ಬಿಡ್ತೀನಿ ಅವರ ಒಂದು ಸಕ್ಸಸ್ ನ. ಅವರು ಏನಿಬ್ಬರು ಮಕ್ಕಳನ್ನ ಇವತ್ತು ಹೆತ್ತು ಏನ್ ಕಷ್ಟದಲ್ಲಿ ಬೆಳೆಸಿದ್ರು, ಒಳ್ಳೆ ಶಿಕ್ಷಣ ಕೊಡ್ಸಿದ್ದಾರೆ ಮಕ್ಕಳಿಗೆ. ನನ್ಗೊಂದು ಖುಷಿ ಆಗಿದ್ದೇನು ಅಂತಂದ್ರೆ ಅವ್ರ ಸೊಸೆಯಂದ್ರಿಂದ ಒಂದು ಮಾತು ಬಂತು, ನಮ್ ತಾಯಿಗಿಂತ ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಬಂತು ನೋಡಿ. ಮಹಿಳೆ ಯಾವತ್ತು ಮಹಿಳೆ ಶತ್ರು ಅಂತ ಒಂದೊಂದ್ಸಲ ಕೆಲವೊಂದು ನಾವು ಸ್ಥಳಗಳಲ್ಲಿ, ಕೆಲವೊಂದು ಪುಸ್ತಕಗಳಲ್ಲಿ, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕೇಳ್ಪಡ್ತೀವಿ. ಅದೊಂದು ವಿಷಯದಲ್ಲಿ ಅನ್ನಿಸುತ್ತೆ ನನ್ಗೆ ಹೆಣ್ಮಕ್ಳಿಲ್ಲ. ಈಗ ನನ್ಗೆ ನನ್ ಮನೇಲಿ ಹೆಣ್ಮಗು ಆಗಿದೆ, ಅವರಿಬ್ರು ನನ್ನ ಹೆಣ್ಮಕ್ಳು ಅನ್ನೋದೇ ನನ್ ಭಾವನೆ ಇದೆ. ಅವರು ಹಾಗೆ ಇದ್ದಾರೆ. ಹೌದು, ಹೌದು, ನನಗೆ ತುಂಬಾ ಸಂತೋಷ ಅವ್ರ ವಿಷಯದಲ್ಲಿ. ಹೌದು, ಯಾಕಂದ್ರೆ ಒಂದು ಹೆಣ್ಮಗು ಒಂದು ಮನೆಯಿಂದ ನಾವು ಒಂದ್ ಗಂಡನ ಮನೆಗೆ ಬರ್ಬೇಕಾದ್ರೆ ನೋಡಿ ಯಾವುದೇ ಸಂಬಂಧ ಇರಲ್ಲ, ಯಾವುದೇ ಪರಿಚಯ ಇರಲ್ಲ, ಇಡೀ ತನ್ನ ಕುಟುಂಬವನ್ನ ತೊರೆದು ಇನ್ನೊಂದು ಮನೆಗೆ ಬರುತ್ತೆ. ಅಂತಹ ಬಂದಿರೋ ಒಂದ್ ಹೆಣ್ಮಗು ಬಾಯಿಂದ ನನಗೆ ಆ ಮಾತು ಕೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ ತರ ಕಷ್ಟ ಪಡೋದ್ ಬೇಡ ಅವ್ರು. ಹೌದು, ಬಟ್ ಅಷ್ಟು ಚೆನ್ನಾಗಿ ಒಂದು ಸೊಸೆಯಂದ್ರನ್ನ ನೋಡ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೆಲ್ಲ ಏನಂದ್ರೆ ನನಗೆ ಖುಷಿ ಆಗಿರೋ ಒಂದು ಲಕ್ಷ್ಮೀ ವೇಷಗಳನ್ನ, ಸರಸ್ವತಿ ವೇಷಗಳನ್ನ ಒಂದು ಹಾಕಿ ಅವ್ರು ಎಷ್ಟು ಚೆನ್ನಾಗಿ ಅವ್ರನ್ನ ಒಂದು ಈ ವಯಸ್ಸೆಲ್ಲ ಕಾರ್ಯಕ್ರಮಗಳಿಗೆ ಕಳಿಸ್ತಾ ಇದ್ದಾರೆ ಅಂದ್ರೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಇವತ್ತು ಅವ್ರ ಫ್ಯಾಮಿಲಿಯಲ್ಲಿ ಮಕ್ಕಳು ಎಲ್ಲರಿಗೂ ಸಹ ಸೆಟ್ಲ್ ಆಗಿದ್ದಾರೆ. ನಾನ್ ಖುಷಿಯಾಗಿದ್ದೀನಿ ಅಂತ ಹೇಳಿದ್ರು ಮೇಡಮ್. ಖುಷಿಯಾಗಿದ್ರಲ್ಲ, ತೃಪ್ತಿ ಆಗಿದ್ರಲ್ಲ ನೀವು ಕಷ್ಟಪಟ್ಟಿದ್ದಕ್ಕೆ. ಬೆಳಿಗ್ಗೆ ಸುಮ್ನೆ ಟೈಮ್ ಪಾಸ್ ಮಾಡಿ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ರು, ಬೇಡ ಅಂತ ಹೇಳ್ಬಿಟ್ರು ಇಬ್ರು. ಸರಿ ಸುಮ್ನೆ ಅವ್ರಿಗೂ ನಾನು ಅಕಸ್ಮಾತ್ ಒಂದು ಹೆಚ್ಚು ಕಮ್ಮಿ ಆದ್ರೆ ಅವರು ರೂಢಿಸ್ಕೊಂಡ್ಲಿ ಅಂದ್ಬಿಟ್ಟು ಅವ್ರಿಗೆ ಮ್ಯೂಸಿಕ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಈಗ 11 ಇಂದ 1 ಅವ್ರಿಬ್ರದ್ದು ಇರುತ್ತೆ. ಅತ್ತನೇ ಟೀಚರ್. 3:30 ಶಂಕರ ಮಠದಲ್ಲಿ ಇರುತ್ತೆ ಲೇಡೀಸ್ಗೆ, ಮತ್ತೆ 4:15 7 ಗಂಟೆವರೆಗೂ ಮನೆಯಲ್ಲಿ ಬೇರೆ ಸ್ಟೂಡೆಂಟ್ಸ್. ಮೇಡಮ್ ಲೈಫ್ ಜರ್ನಿ ತುಂಬಾ ಚೆನ್ನಾಗಿದೆ ನೋಡಿ. ಯಾರ್ಯಾರು ನೀವು ಸಂಗೀತವನ್ನ ಕಲಿಬೇಕು ಅನ್ಕೊಂಡಿದೀರಾ, ಒಂದು ಭಗವದ್ಗೀತೆಯನ್ನ ಕಲಿಬೇಕು ಅನ್ಕೊಂಡಿದೀರಾ, ಸ್ತೋತ್ರಗಳನ್ನ ಕಲಿಬೇಕು ಅನ್ಕೊಂಡಿದೀರಾ, ಏನ್ ಗೊತ್ತಾ, ಇನ್ನೊಂದ್ ಹೇಳೋಣ ಅನ್ಕೊಂಡ್ ನನ್ಗೆ ಈ ಎಡತೋರೆ ಸ್ವಾಮಿಗಳಾಗ್ಬೋದು, ಸ್ವರ್ಣವಲ್ಲಿಯವರಾಗ್ಬೋದು, ಹರಿಹರಪುರದವ್ರಾಗ್ಬೋದು, ಆಮೇಲೆ ನಮ್ ಶೃಂಗೇರಿ ಶ್ರೀಗಳು, ಅವರೆಲ್ಲ ನನ್ಗೆ ಬುಕ್ಸ್ ಗಳು ಕಳಿಸಿದ್ದಾರೆ. ಅದನ್ನೆಲ್ಲ ಬೇರೆ ಕಡೆಗೆ ಹಂಚ್ರಿ ಹೇಳ್ಬಿಟ್ಟು. ಹೌದು, ಆ ಬುಕ್ಸ್ ಎಲ್ಲಾನು ನಾನೆಲ್ಲ ಕವರ್ ಮಾಡ್ತಾ ಇದ್ದೀನಿ, ಎಲ್ಲಾರ್ಗು ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಅದೇ ತರ ನಾನು ಅರಮನೆ ಮೈದಾನದಲ್ಲಿ ಸುಮಾರು 1 ಲಕ್ಷಾಂತರ ಜನ ಇರೋ ಕಡೆ ಹೋಗಿ ನಮ್ಮವ್ರನ್ನೆಲ್ಲ ಆಡ್ಸಿದ್ದೀನಿ. ಹೌದು, ಕಾರ್ಯಕ್ರಮಗಳು ತುಂಬಾ ಕೊಟ್ಟಿದ್ದೀರಾ ನೀವು. ಅದನ್ನ ನಾವು ಈ ಒಂದು ಏನ್ ನೀವು ನೋಡ್ತಾ ಇದ್ದೀರಾ ಪ್ರೋಗ್ರಾಮ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ತಾ ಇದೀವಿ. ನೋಡಿ ಅವ್ರು ಏನೇನ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರು ಏನಂದ್ರೆ ಇವ್ರು ಎಷ್ಟೆಲ್ಲ ಮಾಡಿದ್ರು ಕೂಡ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಸಮಾಜಕ್ಕೆ ಅವ್ರ ಕೈಲಾಗುತ್ತೋ ಅವ್ರ ಕೈಲಾದಷ್ಟು ಸರ್ವಿಸ್ ಅನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ ಫ್ರೀ ಆಗಿ. ಮತ್ತೆ ಇವತ್ತು ಫ್ರೀ ಆಗಿ ನಿಮ್ಗೆ ಒಂದು ಎಲ್ಲಾ ಸಂಗೀತವನ್ನ, ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಇಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ ಚಾನಲ್ ಬಂದು ಒಂದು ಅನುಭವಗಳನ್ನ ಶೇರ್ ಮಾಡಿರೋದಕ್ಕೆ ನಮಗೂ ಸಹ ಖುಷಿ ಇದೆ. ಮೇಡಮ್, ನಮ್ಮ ಒಂದು ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಒಂದು ಸಮಾಜದ ಎಲ್ಲಾ ಮಹಿಳೆಯರಿಗೂ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಎಲ್ಲಾರ್ಗೂ ಒಂದೊಂದೇನೋ ಒಂದು ಕಲೆ ಇದೆ. ಹೌದು, ಇದು ಸತ್ಯವಾದ. ಹೌದು, ಅವರು ಮೇಲ್ ತರ್ತಿಲ್ಲ. ಸ್ವಲ್ಪ ಜನ ಅಯ್ಯೋ ಗಂಡ ದುಡಿತಿದ್ದಾನೆ ಬಿಡು ಅಂತ ಸುಮ್ನೆ ಆಗಿರ್ಬೋದು. ಇನ್ನೊಬ್ಬೊಬ್ರು ಏನೋ ಒಂದ್ ಸಿಂಪಲ್ ಕೆಲ್ಸ ಆದ್ರೆ ಮಾಡ್ಬೋದಪ್ಪ ನಾನು, ಅಯ್ಯೋ ಬೇಡ ಅನ್ನೋರು ಇದ್ದಾರೆ. ಆದ್ರೆ ಆತರ ಅನ್ಕೊಳಾಗಿಲ್ಲ. ಹೌದು, ನಾವ್ ಯಾವ್ದೋ ಒಂದ್ ಮಾಡ್ತೀವಿ. ಇವಾಗ ನಾನೇನೆ, ನನಗೆ ಒಂದೊಂದ್ಸಲ ಏನ್ ಅನ್ಸ್ತಿತ್ತು, ನಾನು ಈ ಕುಸ್ರಿ ಕೆಲ್ಸ ಮಾಡ್ತಾ ಇದ್ದೆ. ಅಂದ್ರೆ
ಮದ್ವೆಗಳಿಗೆಲ್ಲಾನು ನಾನು ಬೀಸಣಿಗೆ, ತೆಂಗಿನಕಾಯಿ ಈ ತರದ್ ನಮ್ ಕೆಸರಲ್ಲೆಲ್ಲ ಕೊಡ್ತಾರೆ. ಆಮೇಲೆ ವ್ಯಾಟ್ಸ್ ಐಟಮ್ ಅಲ್ಲಿ ನಾನು ತಿಂಡಿಗಳು, ಮತ್ತೆ ಸಕ್ಕರೆ ಹಚ್ಚುಗಳು, ಒಣಕೊಬ್ಬರಿ ಎಲ್ಲ ಡಿಸೈನ್ ಈ ತರ ಮಾಡ್ತಿದ್ದೆ. ಅಟ್ಲೀಸ್ಟ್ ಆ ಒಂದು ಮದ್ವೆಗೆ ನಾನು ಆಗಿನ ಕಾಲದಲ್ಲೇ 5,000 ರೂಪಾಯಿ ತಗೊಳ್ತಾ ಇದ್ದೆ ಒಂದ್ ಮದ್ವೆಗೆ. ಅದೆಲ್ಲ ಸಿಂಪಲ್, ಏನ್ ಅದ್ ಕಷ್ಟ ಇಲ್ಲ. ಅಟ್ಲೀಸ್ಟ್ ಒಂದ್ ಅರ್ಶನಾ ಕುಂಕುಮಕ್ ಪ್ಯಾಕೆಟ್ಗಳನ್ನ ಡಿಸೈನ್ ಆಗಿ ಮಾಡಿದ್ರೆ 100 ಮಾಡಿದ್ರೆ 500 ರೂಪಾಯಿ ಬಂತು. ಇವಾಗ ಇನ್ನೂ ಜಾಸ್ತಿ ಆಗಿದೆ ಮೇಡಮ್. ಈಗ ಜಾಸ್ತಿ ಆಗಿದೆ. ಕಲೆ ಬೆಳೆಸ್ಕೋಬಹುದು. ಎಷ್ಟೋ ಜನ ಮಹಿಳೆಯರು ನೋಡಿ, ನಮಗ್ ಕೆಲ್ಸ ಇಲ್ಲ, ನಮಗ್ ಕೆಲ್ಸ ಸಿಗ್ತಾ ಇಲ್ಲ, ನಮ್ಗೇನು ಬರಲ್ಲ, ಆಚೆಗೆ ಹೋಗಕ್ಕಾಗಲ್ಲ, ನಾವೇನು ಕಲ್ತಿಲ್ಲ ಅಂತಾರೆ. ದಯವಿಟ್ಟು ಪ್ರಯತ್ನ ಮಾಡಿ. ಯಾರೋ ಒಬ್ಬರು ಸಿಗ್ತಾರೆ ನಿಮ್ಗೆ, ಗೈಡೆನ್ಸ್ ಕೊಡಕ್ಕೆ. ನೀವು ಮೇಡಮ್ನೇ ಮೀಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀವಿ, ಬೇಕಾದ್ರೆ ಡ್ರಾಯಿಂಗ್, ಪೇಂಟಿಂಗ್. ಈಗ ನಾನು ಪೇಂಟಿಂಗ್ ಮಾಡ್ತಿದ್ದೆ, ಎಂಬೋಸಿಂಗು, ಪೇಂಟಿಂಗ್ಸ್, ಆಮೇಲೆ ಗ್ಲಾಸ್ ಪೇಂಟಿಂಗು, ನಿಪ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಿದ್ದೆ. ಗಾಂಧಿ ಬಜಾರ್ ಹಾಕ್ತಾ ಇದ್ದೆ. ಮಲ್ಟಿ ಟ್ಯಾಲೆಂಟೆಡ್ ಮೇಡಮ್. ಅವೆಲ್ಲಾನು ಹೇಳ್ಬೋದು. ಒಂದೊಂದು ಮಾಡಿದ್ರೆ ಸಾಕು. ಒಂದು ಪೇಂಟಿಂಗ್ ಮಾಡಿ ಮಾರಿದ್ರೆ ಈಗ 500-1,000 ರೂಪಾಯಿ ಇದೆ. ಅದೆಲ್ಲ ಕಲಿಬಹುದು. ಆಮೇಲೆ ಯಾವ್ದು ಇಲ್ಲ, ನಾನ್ ಮತ್ತೆ ನಮ್ ಕ್ಯಾಸ್ಟ್ ಇಂದು ತಿಥಿಗಳೆಲ್ಲ ಮಾಡ್ತೀನಿ. ಹೌದೌದು. ಯಾವ್ದು ಇಲ್ಲ ಅಂದ್ರೆ 10 ಜನ ಹೆಂಗಸರು ಜೊತೆ ಆಗಿ ನಾವ್ ಮಾಡೋಣ ಅಂತಂದ್ರೆ ಎಲ್ಲಾರ್ಗು 5,000 ಬಂದ್ರೆ ದಿನ 1,000. ಹೌದು, ದಿನಕ್ಕೆ 1,000. ಒಬ್ರೇ ದುಡಿಯೋದು ಬೇಡ, ನಾನ್ ಹೇಳ್ತಿರೋದು. ಒಬ್ರೇ ದುಡಿಯೋದು ಬೇಡ. ಲೇಡೀಸ್ ಒಂದ್ 5 ಜನ ಸೇರ್ಕೊಂಡ್ ಮಾಡಿದ್ರೆ ಅವ್ರಿಗೆ ಮಾತಾಡ್ಕೊಂಡ್ ಮಾಡ್ಬೇಕು. ಅವ್ರಿಗೆ ಕಷ್ಟ ಗೊತ್ತಾಗ. ಬೇರೆ ಕಡೆ ಹೋಗಿ ನಾನ್ ಇನ್ನೊಬ್ರು ಕೈ ಕೆಳಗ್ ದುಡಿತೀನಿ, ಅವ್ರ ರಜಾ ಕೊಡಲ್ಲ, ಅವ್ರ ಕೈ ಕೆಳಗೆ ಇರೋದ್ರ ಬದಲು ನಾವ್ ಮನೆಯಲ್ಲೇ ಬೇಕಾದಷ್ಟು ಕೆಲ್ಸಗಳಿದೆ ಅಂತದನ್ನ ಮಾಡಿ ಎಲ್ಲಾರು ಮೇಲ್ ಬರ್ಲಿ ಅನ್ನೋದು ನನ್ನ ಉದ್ದೇಶ ಇದೆ. ಎಸ್, ಕೆಲವರು ನಮ್ಗೇನು ನಾವು ಓದಿಲ್ಲ, ನಾವು ಗೊತ್ತಿಲ್ಲ ಅನ್ನೋರು, ಅವ್ರಿಗೆ ಗೊತ್ತಿರುತ್ತೆ ಏನೋ ಒಂದು. ಈಗ ನೋಡಿ, ಸಾಂಬಾರ್ ಪೌಡ್ರ್, ಯಾಕಂದ್ರೆ ಇವತ್ತು ಈ ಒಂದು ಲೈಫ್ ಸ್ಟೈಲ್ ಅಲ್ಲಿ ಎಲ್ಲಾರು ಮನೆಯಲ್ಲಿ ಸಾಂಬಾರ್ ಪುಡಿ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ, ಅವ್ರಿಗೆ ಪೇಶನ್ಸ್ ಇಲ್ಲ. ನೀವ್ ಎಲ್ಲಾ ಹೋಮ್ ಮೇಡ್ ಅಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀರಾ ಅಂದ್ರೆ ಖಂಡಿತ ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಮಾಡಿದಾಗ ನಾನು ಹೇಳಿದ್ನಲ್ಲ, 5 ಜನ ಸೇರಿ ಫೇಮಸ್ ಆಗ್ತೀರಾ. ಫೇಮಸ್ ಆಗೋ. ಹೌದು. ಅವಾಗ 5 ಜನ ಎಷ್ಟು ಮೇಲ್ ಬರ್ತಾರೆ ಅಂದ್ರೆ ಅಷ್ಟಿಷ್ಟ ಅಲ್ಲ. ಹೌದು, ಕಷ್ಟನೂ ಗೊತ್ತಾಗ. ಈಗೇನ್ ಅಡ್ವರ್ಟೈಸ್ಮೆಂಟ್ ಗೆ ಎಲ್ಲಾನು ಸಹ ಫೋನ್ ಇರುತ್ತೆ, ನಿಮ್ಮ ಕೈಯಲ್ಲಿರೋ ಫೋನ್ ನೀವ್ ಯೂಸ್ ಮಾಡ್ಕೊಂಡ್ರೆ ಇರ್ಲಿಲ್ಲ. ಹಾಗೂ ನಾನೊಂದ್ ಪ್ರಯತ್ನ ಪಟ್ಟೆ. ಅವಾಗ ಲೋನ್ ತಗೊಂಡು ಅದ್ರದ್ದು ನಮ್ಮ ಮನೆಯವರು ಏನೋ ಡಿಸೈನ್ ಆಗಿರ್ಬೇಕು ಪ್ಯಾಕಿಂಗು ಅಂತ, ಅದೆಲ್ಲ ಆಗ್ಲಿಲ್ಲ. ಕ್ವಾಲಿಟಿನೇ ಮೇನ್ ಆಯ್ತು. ನೋಡಿ, ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ಸು ಅನ್ನೋದು ನಿಮ್ಗೆ ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಪ್ರಯತ್ನನೇ ಮಾಡಿದಿರಾ ಸುಮ್ನೆ ಮ್ಯೂಟ್ ಆಗಿ ಇರ್ಬೇಡಿ. ಮಹಿಳೆಯರಿಗೆ ಹೇಳುವಂತದ್ದು ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಯಾವ್ದು ಇಲ್ಲ ಅಂದ್ರೆ ಬನ್ನಿ, ನಾನ್ ಫ್ರೀ ಆಗಿ ಹೇಳ್ಕೊಡ್ತೀನಿ. ಮಕ್ಳು ಒಂದೊಂದ್ ಸಿಂಪಲ್ ಸಾಂಗ್ಸ್ ಹೇಳ್ಕೊಡ್ತೀನಿ. ನಿಮಗ್ ಕಷ್ಟ ಆದ್ರೆ ಅದನ್ನ ಮನೆಯಲ್ಲೇ 5 ಹುಡುಗರ್ಗೆ ಹೇಳ್ಕೊಟ್ರೆ 500 ರೂಪಾಯಿನಾಗ 2,500. ಹೌದು, ಮನೆಯಲ್ಲೇ ಮಾಡ್ಬೋದು. ಏನೆಲ್ಲೂ ಹೋಗ್ಬೇಕಾಗಿಲ್ಲ, ಮನಸ್ಸಿರ್ಬೇಕು. ಹೌದು ಅಂತ ನನ್ಗನ್ಸುತ್ತೆ. ಎಲ್ಲಾ ಮಹಿಳೆಯರಿಗೂ ಕಲೆ ಇರುತ್ತೆ, ಅದ್ಮೇಲ್ ಬರ್ಬೇಕಷ್ಟೇನೆ. ಎಲ್ಲ ಬಿಟ್ಬಿಡ್ಬೇಕು. ನಾನು ಸಾಂಬಾರ್ ನನ್ಗ ಅನ್ನಿಸ್ತಿತ್ತು, ನನ್ ಏನು ಅನ್ಸ್ಲಿಲ್ಲ. ಬೇರೆಯವ್ರು ಇವಳು ಸಾಂಬಾರ್ ಪುಡಿ ಮಾಡ್ತಾಳೆ, ಇವಳು ಅಡ್ಗೆ ಮಾಡ್ತಾಳೆ, ನನ್ಗ ಅನ್ಸ್ಲಿಲ್ಲ. ನನ್ಗ ಅದೇ ಒಂದ್ ದೇವ್ರು ಅನ್ಕೊಂಡು ನಾನು ಆ ಕ್ವಶನ್ ಕೇಳ್ಬೇಕು ಅನ್ಕೊಂಡೆ. ನೀವು ಲಾಸ್ಟ್ ಟೈಮ್ ಮೊನ್ನೆ ಮಾತಾಡಿದಾಗ ನೀವ್ ಅಂದ್ರಿ ನೀವೇನೆಲ್ಲ ಫೇಸ್ ಮಾಡಿದ್ರಿ ಮೇಡಮ್ ಆ ಟೈಮ್ ಅಲ್ಲಿ ಅಂತಂದ್ರೆ, ನಾವು ಕೆಲವರು ಈ ತರ ಕಡಿಮೆ ಮಾಡಿ ಮಾತಾಡೋರು ಅಂತ. ಅಂದ್ರೆ ನನ್ಗ ಅವಾಗ ಏನು ಇರ್ಲಿಲ್ಲ. ಒಂದು ಸ್ವಲ್ಪ ಸೀರೆಗಳು, ಒಡವೆ ಇಲ್ಲ, ಏನಿಲ್ಲ. ನಾನು ಯಾವ್ದೋ 1-2 ಫಂಕ್ಷನ್ಗೆ ಹೋದಾಗ ನನ್ನನ್ನೇ ಅಬ್ಸರ್ವ್ ಮಾಡೋರು. ಅಂದ್ರೆ ಏನು ಇಲ್ಲ ಇವಳಿಗೆ ಅಂತ ನನ್ನ ಕಂಡಮ್ ಮಾಡ್ತಿದ್ರು. ಅವತ್ತೇ ನಾನು ಇವೆಲ್ಲ ಡಿಸೈಡ್ ಮಾಡಿ, ಈಗ ಒಡವೆ ಇದ್ರು ಹಾಕೊಳ್ಳೋ ಮನ್ಸಿಲ್ಲ, ಸಾಧನೆ ಮಾಡ್ಬಿಟ್ಟಿದ್ದೆ, ಮನ್ಸಿಗೆ ತೃಪ್ತಿ ಆಗೋಗಿದೆ, ಫೇಸ್ ಮಾಡಿದ್ದೀರಾ. ಅಂದ್ರೆ ಅವರೆಲ್ಲ ಏನ್ ಗೊತ್ತಾ, ಇವಳಿಗೆ ಏನೋ ಇಲ್ಲ ಅನ್ನೋದೇ ನೋಡ್ತಾರೆ ಅಲ್ವಾ. ಅದನ್ನ ನಾವೆಲ್ಲಾನು ಮಹಿಳೆಯರ ಹೆಂಗ್ ಗೊತ್ತಾ, ಇಲ್ಲ ನಮ್ಗಿದೆ, ನಾವು ಎಲ್ಲ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೇಕಷ್ಟೇ. ಇದು ಸಮಾಜದಲ್ಲಿ ನೀವು ಮುಂದುವರಿಬೇಕಾದ್ರೆ ಕಾಲೆಳೆಯೋರು ಇರ್ತಾರೆ, ಸಪೋರ್ಟ್ ಮಾಡೋರು ಇರ್ತಾರೆ, ಮುಂದುವರಿದಿರ ಮಾತಾಡೋರು ಇರ್ತಾರೆ. ಅದನ್ನೆಲ್ಲ ಮೆಟ್ಟಿ ನಿಂದ ಮೇಲೆ ಸಾಧನೆ ಮಾಡ್ಬಿಟ್ಮೇಲೆ ಅದು ಸಂತೋಷದಲ್ಲಿ ಇಷ್ಟ ಕಷ್ಟಪಟ್ರು ನನ್ಗೆ, ನಾನ್ ಕಷ್ಟಪಟ್ಟೆ ಅಂತ ನನ್ಗೆ ಅನ್ಸಿಲ್ಲ. ಹೌದು, ಯಾಕಂದ್ರೆ ನಿಮ್ ಸಾಧನೆ ನಿಮ್ಗೆ ತೃಪ್ತಿ ಕೊಟ್ಟಿದೆ. ಹಾಗಾಗಿ ನಿಮ್ಗೆ ಅಂತ ಏನು ಅನ್ಸಲ್ಲ. ನೋಡಿ, ಎಲ್ಲರೂ ಸಹ ನಾವು ಬೆಳಿಬೇಕಾದ್ರೆ ಎಲ್ಲಾ ಅಡ್ಡಿ ಆತಂಕಗಳು ಅನ್ನೋದು ಬರುತ್ತೆ.
ಅವೆಲ್ಲ ನಾವನ್ನ ಮೆಟ್ಟಿ ನಿಂತಾಗೆ ನಾವು ಸಕ್ಸಸ್ ಆಗೋಕ್ ಸಾಧ್ಯ. ಆ ಶಕ್ತಿ ಇದೆ ಅಂತಂದ್ರೆ ಅದು ಒಂದು ಹೆಣ್ಣಲ್ಲಿ ಮಾತ್ರ ಇದೆ. ಹೆಣ್ಣು ಮನಸ್ಸು ಮಾಡಿದ್ರೆ ಆಗದೆ ಇರೋದಂತೂ ಏನು ಇಲ್ಲ ಅಲ್ವಾ? ಇಲ್ಲ ಹೌದು. ನಮ್ ಕೈಲೇ ಇದೆ ಅಷ್ಟೇ. Okay. ನೋಡಿ, ಇಷ್ಟು ಇವತ್ತಿನ ಎಲ್ಲಾ ವಿಚಾರಗಳನ್ನ ಆದಷ್ಟು ಮೇಡಮ್ ಅವರ ಒಂದು ಅನುಭವಗಳನ್ನ ಶೇರ್ ಮಾಡಿದೀವಿ. ಇವರ ಒಂದು ಲೈಫ್ ಸ್ಟೈಲ್ ನಿಮ್ಗೊಂದು ಮಾದರಿ ಅಂತ ಹೇಳ್ಬೋದು. ಅಳವಡಿಸ್ಕೊಳ್ಳಿ. ನಿಮ್ಗೇನಾದ್ರೂ ಮೇಡಮ್ ಕಡೆಯಿಂದ ನೀವೇನಾದ್ರು ಕಲಿಬೇಕು ಅನ್ನೋದಿದ್ರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ಅವರು ಫ್ರೀ ಆಗಿ ನಿಮ್ಗೆ ಹೇಳ್ಕೊಡ್ತಾರೆ. ಈ ಒಂದು ಆಶ್ವಾಸನೆ ಆದ್ರೆ ಅವ್ರು ನೋಡಿ ಕಾರ್ಯಕ್ರಮದಲ್ಲೇ ಕೊಡ್ತಾ ಇದ್ದಾರೆ. ಮೇಡಮ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಎಲ್ಲೂ ಅಡ್ವರ್ಟೈಸ್ ಕೊಟ್ಟಿಲ್ಲ. ನನ್ ಸಂಗೀತ ಕ್ಲಾಸ್ ಇದೆ, ಎಲ್ಲಾರು ಬನ್ನಿ, ನೀವ್ ಫೀಸ್ ಕೊಡಿ, ಎಲ್ಲೂ ನಾನು ಏನು ಹೇಳ್ಕೊಂಡಿಲ್ಲ. ನಮ್ ಮನೆ ಮುಂದೆ ಕೂಡ ನಾನ್ ಸಂಗೀತ ಹೇಳಿ ಕೊಡ್ತೀನಿ ಅಂತ ಹಾಕಿಲ್ಲ. ಆದ್ರೆ ಒಬ್ರು ಬಾಯಿಗೆ ಬಿದ್ದು 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 ಬರ್ತಾ ಇದ್ದಾರೆ. ಆದ್ರೆ ನಾನು ಹೊರ್ಗಡೆ ಬಂದಿಲ್ಲ ಎಲ್ಲೂನು. CTV ನ್ಯೂಸ್ ಕರೆತಂದಿದ್ರು. ಟಿವಿ ಅವರು ಫಸ್ಟ್ ಬಂದ್ ನನ್ನನ್ನು ಮೀಟ್ ಮಾಡಿದ್ರು. ನನ್ಗೆ ಫಸ್ಟ್ ನಿಮ್ಮ ಇವ್ರು ಕಲಾ ಆಗುತ್ತಲ್ಲ, ಅವರು ಫೋನ್ ಮಾಡಿದ್ರು. ಮೇಡಮ್, ನಾವು ನಿಮ್ಮನ್ ಕೇಳ್ದೆ ನಾವ್ ಹೇಳ್ಬಿಟ್ಟಿದೀವಿ ಸಿಟಿ ಅವ್ರಿಗೆ. ಏನಕ್ಕೆ ಹೇಳಿದ್ರಮ್ಮ ನಿಮ್ ಸಾಧನೆ ಬಗ್ಗೆ? ನಾನೇನ್ ಸಾಧನೆ ಮಾಡಿಲ್ಲ, ನಾನೇನ್ ಮಾಡಿದೀನಿ ನನ್ಗೆ ಹೇಳಕ್ಕೆ ಅಂತ ಹೇಳ್ದೆ. ಇಲ್ಲ ಮೇಡಮ್, ನನಗ್ ಗೊತ್ತಿದೆ ಎಲ್ಲಾನು, ನೀವು ಆ ಸ್ಟುಡಿಯೋಗ್ ಹೋಗಿ ನೀವ್ ಮಾತಾಡ್ಲೇಬೇಕು ಅಂತ ಹೇಳಿದ್ರು. ನಿಮ್ ಮನೆಗ್ ಬರ್ತಾ ಇದಾರೆ, ಕಾಮಾಕ್ಷಿ ಬರ್ತಾರೆ, ನೀವ್ ಮಾತಾಡಿ ಅಂತ. ಅಯ್ಯೋ, ಇದೆಲ್ಲ ಬೇಡಮ್ಮ, ನಂಗೆ ಇಷ್ಟ ಇಲ್ಲ. ಈಗ್ಲೂ ನಾನು ನಮ್ ಮನೇಲಿ ಯಾವ್ದೇ ಒಂದ್ ಪ್ರೈಸ್ ಬಂದಿರ್ಲಿ, ಸುಮಾರು ಸಾವಿರಾರು ಇದೆ, ನಾನ್ ಯಾವ್ದನ್ನು ಇಟ್ಟಿಲ್ಲ. ಯಾಕೆಂದ್ರೆ ಅದನ್ನೇನ್ ನಾವು ನಮ್ ಮಕ್ಳುನು ಹೇಳ್ತಾರೆ, ಅದೆಲ್ಲ ಇನ್ನೊಬ್ರು ನೋಡ್ಬೇಕು ಅಂತ ಅಲ್ಲಮ್ಮ, ನಾವಲ್ಲಿ ಕೊಟ್ಟಿದಾರ ತೆಗ್ಸೋದು ಅಷ್ಟೇ ಅಂತ. ಹಾಗಾಗಿ ನಾನ್ ಅದನ್ನ ಗುರ್ತಿಸ್ಕೊಂಡಿರ್ಲಿಲ್ಲ. ನೀವೇನ್ ಮಾಡಿದ್ರಿ, ಬಂದ್ಬಿಟ್ಟು ಇಲ್ಲ ನೀವ್ ಬರ್ಲೇಬೇಕು, ಮಾತಾಡ್ಲೇಬೇಕು ಅಂತ. ಯಾಕಂದ್ರೆ CTV ಇಷ್ಟ ಮಾತ್ರ ಮಹಿಳೆಯರ್ಗೆಲ್ಲಾರ್ಗುನು ಹೊರಬರಾಗ್ ಮಾಡ್ತಾ ಇತ್ತು. ಹೌದು ಮೇಡಮ್, ನನಗೆ ದೇಶದಲ್ಲಿ ತುಂಬಾ ಸಂತೋಷ ಆಯ್ತು. ಇನ್ನು ತುಂಬಾ ಜನನ ನಂತರ ತಗೊಂಬನ್ನಿ ಗೊತ್ತಿರೋರ್ನೆಲ್ಲ ಸಹ ನಾವೀಗ ಲಿಸ್ಟ್ ಮಾಡ್ಕೊಂಡು ಒಬ್ಬೊಬ್ರನ್ನೇ ಭೇಟಿ ಮಾಡಿ CTV ಇದೆ ಈ ತರದ್ ವ್ಯವಸ್ಥೆ ಮಾಡ್ತಿದ್ದೀರಾ ಅಂತಾನು ನಂಗೆ ಗೊತ್ತಿರ್ಲಿಲ್ಲ. ಅಂತ ನೀವು ಬಂದು ನನ್ನ ಗುರುತಿಸಿದೀರಾ, ನಾನ್ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋ ಪ್ರಯತ್ನ ಮಾಡಿದೀರಾ. ಇನ್ನೂ ಒಳ್ಳೊಳ್ಳೆ ಪ್ರಯತ್ನ ಬರ್ಲಿ, ಒಳ್ಳೊಳ್ಳೆ ಕಲೆ ಇರೋರ್ನೆಲ್ಲ ತಗೊಂಬನ್ನಿ ಒಳಗಡೆ ಅಂತ. ಖಂಡಿತ ಮೇಡಮ್, ನಮ್ಮ ಉದ್ದೇಶ ಇಷ್ಟೇ. ಸಮಾಜದಲ್ಲಿ ಎಲ್ಲಾ ಮಹಿಳೆಯರು ಸಹ ಸ್ವಾವಲಂಬಿ ಜೀವನ ಮಾಡ್ಬೇಕು. ಏನು ಕೆಲವರಿಗೆ ಮಹಿಳೆಯರಿಗೆ ಮಿತ್ಸ್ ಇದೆ, ನಮ್ಗೇನು ಗೊತ್ತಿಲ್ಲ, ನಮ್ಗೆ ಆಚೆಗೆ ಹೋದ್ರಕ್ಕೆ ಭಯ, ಮಾತಾಡಕ್ ಭಯ, ನಮ್ಗೇನೋ ಕೆಲವರು ಮಹಿಳೆಯರು ಬರೋಕ್ ಭಯ, ಇನ್ ಕೆಲವ್ರ ಮನೆಗಳಲ್ಲಿ ಆಚೆ ಕಳ್ಸೋಕ್ ಭಯ. ನೀವ್ ಕಳಿಸ್ದೇನೆ ಇದ್ರೆ ಅವ್ರ ಆಚೆಗೆ ಬರೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಒಂದು ಲಿಮಿಟ್ಸ್ ನೋಡಿ. ಮಾಮೂಲಿ ಇವ್ರು ಏನ್ ಹೇಳ್ಬಿಡ್ತಾ ಇದಾರೆ, ಮೇಡಮ್ ಆಚೆ ಕಳ್ಸಿದ್ರೆ ಅವೆಲ್ಲ ನಾವ್ ಫೇಸ್ ಮಾಡ್ಬೇಕು ಅನ್ನೋದೇ. ನಾವ್ ಏನೇ ಮಾಡಿದ್ರು ಸಹ ಒಂದು ಬೌಂಡರಿ ಹಾಕೊಂಡು ನಮ್ಮದೇ ಆದಂತಹ ಒಂದು ಕೇರ್ ತಗೊಂಡು ನಾವ್ ಅದನ್ನ ಮಾಡಿದಾಗ ಖಂಡಿತ ಯಶಸ್ಸಾಗ್ತಾರೆ. ಈಗ ಎಷ್ಟೋ ಜನ ಮಹಿಳೆಯರು ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ. ಅವ್ರಿಗೇನು ಪಾಪ ಅವ್ರೇನ್ ಮಾಮೂಲಿ ನಾವ್ ಸಾಧನೆ ಮಾಡಿದೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ನಾವ್ ಯಾಕೆ ಆಚೆ ತರ್ತಾ ಇದೀವಿ ಅಂದ್ರೆ ಇವರ ಒಂದು ಸಾಧನೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು. ಈಗ ಯಾರೋ ಒಬ್ಬರಿಗೆ ಇವಾಗ ನಮ್ ಶೋ ನೋಡ್ತಾ ಇದಾರೆ, ಯಾರೋ ಒಬ್ರಿಗಾದ್ರೂ ಅಟ್ಲೀಸ್ಟ್ ಒಬ್ರಿಗೆ ನೀವ್ ಇಷ್ಟ 500 ಜನ ನೋಡಿದ್ರೆ ಒಬ್ರಾದ್ರೂ ಬಂದ ನಿಮ್ಮನ್ನ ಭೇಟಿ ಮಾಡಿದ್ರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಅವ್ರ ಲೈಫ್ ಚೇಂಜ್. ಆಮೇಲೆ ಏನ್ ಗೊತ್ತಾ, ಹೆಂಗಸ್ರನ್ನ ಹೊರಗಡೆ ಬಿಡೋದು ಅಂತ ಅಲ್ಲ. ಈಗ ಎಷ್ಟು ಜನ ಮಹಿಳೆಯರು ಪಾಪ ಮನೆ ಒಳಗೆ ಸೇರ್ಕೊಂಡ್ ಇದು ಮಾಡಿದಾರಲ್ಲ, ಅವರು ಒಳಗೆ ಕುತ್ಕೊಂಡೇ ಮಾಡ್ಬೋದು. ಹೌದು, ಹೊರಗಡೆ ಬಂದೆ. ಆದ್ರೆ ಒಳ್ಳೆ ರೀತಿಲಿ ನಾವ್ ಮಾಡ್ತಿರೋದು. ಹೌದೌದು, ಕೆಟ್ಟದ್ ಮಾಡ್ತಿಲ್ಲ. ಈ ಒಳ್ಳೆ ಪ್ರಯತ್ನ ನಮ್ ಮನೆಯಲ್ಲೇ ಮಾಡಿ ನಾವ್ ಹೊರಗಡೆ ಕಳಿಸ್ಬೋದು ಅನ್ನೋದು ನನ್ಗೆ. ಹೊರಗಡೆನೆ ಬರ್ಬೇಕು ಅಂತಾನು ಇಲ್ಲ. ವರ್ಕ್ ಫ್ರಮ್ ಹೋಮ್ ಹಂಗೆ ವರ್ಕ್ ಅಲ್ಲೇ ಮನೆಯಲ್ಲೇ ವರ್ಕ್ ಮಾಡಿ. ನಾನ್ ಹೊರಗಡೆನೆ ಬಂದಿಲ್ಲ, ಒಳಗಡೆನೆ ಇಂಥವೆಲ್ಲ ಮಾಡಿ ಇಷ್ಟು ಸಾಧನೆ ಮನೇಲಿ ಇಟ್ಕೊಂಡು. ಯಾಕೆಂದ್ರೆ ನಾನು ಎಷ್ಟೋ ಸಲ ಬಿಸಿಲು ನೋಡಿಲ್ಲ. ಅಂದ್ರೆ ಅಡ್ಗೆನೆ ಆಗ್ತಿರ್ತಿತ್ತು ಹೊರಗಡೆ ಬರೋದೇ ಅಪರೂಪ. ಆಮೇಲೆ ನಾನು ಒಳಗೇನೆ ಮಾಡಿರೋದು, ಹೊರಗಡೆ ಬಂದಿಲ್ಲ. ಖಂಡಿತ. ಹಾಗೆ ನೋಡಿ, ಈಗ ಆಧುನಿಕ ಯುಗದಲ್ಲಿ ಏನಾಗಿದೆ ಅಂತಂದ್ರೆ
ಫಿಲಿಂ ಸಾಂಗ್ಸ್ ಎಲ್ಲಾರ್ಗು ಇಷ್ಟ ಆಗುತ್ತೆ. ಭಾವಗೀತೆಗಳು ತುಂಬಾ ಕಾರ್ಯಕ್ರಮಗಳಲ್ಲಿ ಈಗಲೂ ಹಾಡ್ತಾ ಇದ್ದಾರೆ, ಜನಪದ ಗೀತೆಗಳನ್ನ ಹಾಡ್ತಾ ಇದ್ದಾರೆ. ಈಗ ಆರ್ಕೆಸ್ಟ್ರಾಗಳೆಲ್ಲ ಮಾಡ್ತಾರಲ್ಲ, ಈಗ ಏನಾದ್ರು ಒಂದು ಫಂಕ್ಷನ್ ಮಾಡಿದ್ರೆ, ಮದ್ವೆ ಮಾಡ್ತಾ ಇದ್ರೆ, ರಿಸೆಪ್ಷನ್ ಇದೆ ಅಂದ್ರೆ ಸಂಗೀತ ಕಾರ್ಯಕ್ರಮಗಳನ್ನ ಇಡ್ತಾ ಇದ್ದಾರೆ. ಅದ್ರಲ್ಲಿ ಫಿಲಿಂ ಸಾಂಗ್ಸ್ ಅನ್ನ ತುಂಬಾ ಲೈಕ್ ಮಾಡ್ತಾರೆ. ಐ ಮೀನ್ ಫಂಕ್ಷನ್ ಗಳಲ್ಲಿ ಎಲ್ಲಾ ತರ ಜನರು ಬಂದಿರ್ತಾರೆ. ಸೊ ಹಾಗಾಗಿ ಫಿಲಿಂ ಸಾಂಗ್ಸ್ ನ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಸಂಗೀತ ಕಲಿಬೇಕು ಅಂತ ಏನಿಲ್ಲ, ಹಾಗೇನೆ ಹೇಳ್ಕೊಡ್ತಾರೆ. ಮೇಡಮ್ ನಮಗೋಸ್ಕರ ಒಂದು ಚಿತ್ರಗೀತೆ, ಓಕೆ ಓಕೆ, ಒಂದ್ 2 ಲೈನ್. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಹೊಂಗಿನ ನೆಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಈ ಜನಪದ ಸ್ಟೈಲ್ ಅಂದ್ರೆ ಇವಾಗ ಇದೆಲ್ಲಾನು ಮಾಮೂಲಿ ಹಾಡುವಂತದ್ದು. ಜನಪದ ಗೀತೆ ಹಾಡಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಹೈ ಪಿಚ್ಚು ಇರುತ್ತೆ, ಲೋ ಪಿಚ್ ಇರುತ್ತೆ. ಅದು ಒಂದ್ 2 ಲೈನ್. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಹಾಡು ಆನೆಯ ನುಂಗಿ ಗೋಡೆ ಸುಣ್ಣವ ಕುಂಡಿ, ಆಡಲು ಬಂದ ಪಾತ್ರದವನ ಮೊದಲೇ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆ ಸ್ಟೈಲ್ ಜನಪದ ಗೀತೆ. ಈ ಹಾಡು ತುಂಬಾ ಫೇಮಸ್. ಆಕ್ಚುಲಿ ನೀವ್ ಹೇಳಿದ್ದು 2 ಹಾಡುಗಳು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಸಾಂಗ್ಸ್. ಈಗಲೂ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಇದೆಲ್ಲಾನು ಸ್ಕೂಲ್ ಮಟ್ಟದಲ್ಲಿ ಯಾರು ಶಾಸ್ತ್ರೀಯ ಸಂಗೀತ ಕೇಳ್ತಾ ಇಲ್ಲ. ಸ್ಪರ್ಧೆಗಳಿಗೆ ಈ ಪ್ರತಿಭಾ ಕಾರಂಜಿಗೆ ಅವರೆಲ್ಲ ಏನ್ ಮಾಡ್ತಾರೆ, ಸ್ಕೂಲ್ಗಳವರೆಲ್ಲ ಬರ್ತಾರೆ ಪ್ರತಿಭಾ ಕಾರಂಜಿ ಕಲ್ತಿರದೆಲ್ಲ. ಹೌದು ನೋಡಿ, ಈ ತರ ನೋಡಿ ನಾವ್ ನಿಮ್ಗೆ ಶಾಂಪಲ್ ಕೊಟ್ಬಿಟ್ಟಿದ್ವಿ ನಾವು. ಸೊ ನೀವೇನು ಸಂಗೀತನೇ ಕಲ್ತಿಲ್ಲ ಅಂದ್ರೂ ಮೇಡಮ್ ಹತ್ರ ಹೋಗಿ ಆರಾಮಾಗಿ ಈ ತರ ಒಂದು ಹಾಡುಗಳನ್ನ ಕಲಿಬಹುದು. ಫ್ರೀಯಾಗೆ ಮೇಡಮ್ ಹೇಳ್ಕೊಡ್ತಾರೆ, ತುಂಬಾ ಮನಸ್ಫೂರ್ತಿಯಾಗಿ. ಸರ್ವಿಸ್ ಓರಿಯೆಂಟೆಡ್ ಆಗಿ ಮೇಡಮ್ ಒಂದು ಒಳ್ಳೆ ಮನಸ್ಸಿಂದ ಹೇಳ್ಕೊಡ್ತಾರೆ. ನೀವು ಖಂಡಿತ ಭೇಟಿ ಮಾಡಿ, ಇಂಟ್ರೆಸ್ಟ್ ಇದ್ರೆ ಹೇಳ್ಕೊಡ್ತೀರಲ್ಲ ಮೇಡಮ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿ ಬಂತು. ಮತ್ತೆ ತುಂಬಾ ಅರ್ಥಗರ್ಭಿತವಾದಂತಹ ವಿಷಯಗಳನ್ನ ಮಾತಾಡಿದ್ವಿ, ಮೇಡಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಒಂದು ಸಣ್ಣ ಪ್ರಯತ್ನದಲ್ಲಿ ಈ ಮೇಡಮ್ ಅವರ ಸಾಧನೆ ಸಹ ನಾವು ಪರಿಚಯ ಮಾಡ್ಕೊಂಡಿದ್ದಕ್ಕೆ ನಮಗೂ ಸಹ ಹೆಮ್ಮೆ ಇದೆ. ಸೊ ನಮ್ಮ ಒಂದು ಚಾನೆಲ್ ಕಡೆಯಿಂದ ಮೇಡಮ್ ಅವರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಒಂದು ಚಾನೆಲ್ ಕಡೆಯಿಂದ ನಿಮಗೆ ಒಂದು ಗ್ರಾಟಿಟ್ಯೂಡ್ ಅಷ್ಟೇ. ಧನ್ಯವಾದಗಳು. ಅದಕ್ಕೆ ಗ್ರಾಟಿಟ್ಯೂಡ್ ಹಾಕಿಬಿಟ್ಟಿದ್ದೀವಿ, ಯಾಕೆಂದ್ರೆ ನಿಮ್ಮನ್ನ ಇದುವರೆಗೂ ಕರ್ತಂದಿರೋದು ನಮಗೂ ಸಹ ಹೆಮ್ಮೆ ಇದೆ. ನಮ್ಮ ಒಂದು ಕರೆಗೆ ಹೂಗೊಟ್ಟು ಬಂದಿದ್ದೀರಾ. ಸೊ ನಿಮ್ ಪ್ರೋತ್ಸಾಹ ಹೀಗೆ ಇರ್ಲಿ ನಮ್ಮ ಮೇಲೆ, ನಮ್ಮ ಚಾನಲ್ ಮೇಲೆ. ನಿಮ್ಮಂತವರ ಒಂದು ವಿಚಾರಧಾರೆಗಳು ಸಮಾಜಕ್ಕೆ ಹೋಗ್ಬೇಕು, ತಲುಪಬೇಕು. ಸೊ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಅಂತ ನಾನು ಖಂಡಿತ ಮೇಡಮ್. ಈ ಪ್ರಯತ್ನದಿಂದಲೇ ಎಲ್ಲವೂ ಸಹ ಮಾಡೋದಿಕ್ಕೆ ನಾವು ಸಹ ಪ್ರಯತ್ನ ಪಡ್ತೀವಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.